ಶಾರದಾ, ಅಮ್ಮ ಶಾರದಾ, MJM ಏಜೆನ್ಸಿ ಫೋನ್ ಮಾಡಿ ಆ ಏರ್ ಕಂಡೀಷನರ್ ರಿಪೇರಿ ಮಾಡ್ಸಮ್ಮ. ನಾನು 4 ಸರ್ತಿ ಫೋನ್ ಮಾಡಿದ್ದೀನಿ, ನನ್ ಮಾತು ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಇನ್ ಬಿಟ್ಟಿನ ಸಪ್ಲೈ ಮಾಡಿದ್ದಾರೆ, 2 ವರ್ಷ ಗ್ಯಾರಂಟಿ ಕೊಟ್ಟು ಹಣ ತಗೊಂಡಿಲ್ಲ, ಲೆಕ್ಕಕ್ಕೆ ಹಾಕಿಲ್ಲ ಮಾಮಯ್ಯ. ನೀವು ಸುಮ್ನಿರಿ, ನಾನ್ ದಬಾಯಿಸ್ತೀನಿ. ವೆರಿ ಗುಡ್. ನನ್ನ ಸೊಸೆಯಾಗಿ ಬರೋವರೆಗೆ ಇರ್ಬೇಕಾದ ಅದು. ನಾನು ಬರ್ತೀನಿ. ಸಾಯಂಕಾಲ ಏರ್ಪೋರ್ಟ್ ಕಾರ್ ಕಳಿಸ್ಬಿಡು, ನಾನು ಈವ್ನಿಂಗ್ ಫ್ಲೈಟ್ ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಸರಿ ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಮರ್ತೇ ಬಿಟ್ಟೆ. ನಿಮ್ಗೆ ಸ್ವಲ್ಪನೂ ಗೊತ್ತಾಗಲ್ಲ. ಡಾಕ್ಟರ್ ಹೇಳಿಲ್ಲ ಎವ್ರಿ 2 ಅವರ್ಸ್ ಒಂದೊಂದು ಟ್ಯಾಬ್ಲೆಟ್ ತಗೋಬೇಕು ಅಂತ. ಇನ್ನು ನೀವೇನ್ ಮಗುನ ಮಾಮಯ್ಯ? ನೋಡಮ್ಮ, ನೀನ್ ಈ ಮನೆಗೆ ಸೊಸೆಯಾಗಿ ಬರೋ ಒಂದ್ ಶಾಸ್ತ್ರ ಮುಗಿದು ಹೋಗ್ಬಿಡ್ಲಿ, ಆಮೇಲೆ ನಾನ್ ನಿನ್ ಮಗುನೇ ಆಗ್ಬಿಡ್ತೀನಿ. ನಮ್ ಶಾರದಿಗೆ ಬೇರೆ ಮಗು ಆಗೋದೇ ಬೇಡ. ನೀವೇ ತೊಟ್ಲಲ್ಲಿ ಮಲ್ಕೊಂಬಿಡಿ. ಅವಳು ಅಂತ ತೂಗ್ತಾ ಇರ್ತಾರೆ, ನೀವು ಹೂವ ಅಂತ ಹೊಡ್ಕೋತಾ ಇರಿ. ನಾನ್ ನಿಮ್ಮ ಅಜ್ಜಿ ಫೀಡಿಂಗ್ ಬಾಟ್ಲಿಗೆ ಹಾಳಾಕಿ ನಿಮ್ ಬಾಯಿ ತುರುಗ್ತೀನಿ. ಎಷ್ಟು ಆಸೆನೋ. ಎಲ್ರಿ ಬೆಳಿಗ್ಗೆ ನಾ ಕೇಳಿದ್ದು ಮೆಲ್ಲಗೆ ಜಾಕೊಂಡು ಹೊಟ್ಟೆ ಬಿಟ್ಟಲ್ಲ. ಕೊಡಿ ಕೊಡಿ. ಅಲ್ವೇ, ಫಾರಿನ್ ಹೋಗಿ ಫಸ್ಟ್ ಕ್ಲಾಸ್ ಡಿಗ್ರಿ ತಗೊಂಡ್ಬರೋ ಅಂತ ಮಗನ್ ಕೊಟ್ಟಿದ್ದೀನಿ. ಆ ಮಗನ್ನೇ ಗೆದ್ದು ಈ ಮನೆ ಆಡುವಂತ ಸೊಸೆನ್ ತರೋಕೆ ಏರ್ಪಾಟ್ ಮಾಡಿದ್ದೀನಿ. ಈ ಮನೆಗೆ ಸೀತಾ ವಿಲಾಸ ಅಂತ ನಿನ್ನ ಹೆಸರನ್ನೇ ಇಟ್ಟಿದ್ದೀನಿ. ಇಟ್ಟಿದ್ದೀರಿ, ಕೊಟ್ಟಿದ್ದೀರಿ. ಈಗ ನಾನು ಕೇಳ್ತಿರೋದು ಅದನ್ನೆಲ್ಲ. ದುಡ್ಡು ಕೊಡಿ. ದುಡ್ಡು ಯಾಕೆ ಬೇಕೆ ನಿನ್ಗೆ? ಅಲ್ವೇ, ನನಗೇನಾದ್ರೂ ಗೊತ್ತಿಲ್ಲದೆ ರೇಸ್ ಗೀಸ್ ಏನಾದ್ರು ಆಡ್ತಿದೀಯೇ? ಅಯ್ಯೋ, ನಿಮ್ಗೇನ್ ಬಂತು? ಬಿಡ್ತೂನಿ. ಜನತಾ ಬಜಾರಲ್ಲಿ ಹೊಸ ತರ ಇಡ್ಲಿ ತಪ್ಪಲೆ ಬಂದಿದೆ, ಅದನ್ನ ತರಿಸ್ಬೇಕು. ಇಡ್ಲಿ ತಪ್ಪಲೆ ಅಲ್ವೇ? ಮನೆಯಲ್ಲಿ 28 ಇದೆ. ನಿನಗೆ, ನಿನ್ ಮಗನಿಗೆ, ನಿನ್ ಮೊಮ್ಮಗನಿಗೆ, ನಿನ್ ಮರಿ ಮಗನಿಗೆ ಎಲ್ರಿಗೂ ಸೊಸೆಯವರು ಬಂದು ಬೇಯಿಸಿದ್ರು ಸವಿದಷ್ಟು ಪಾತ್ರೆ ಇದೆಯಲ್ಲೇ. ಇಡ್ಲಿ ತಪ್ಪಲೆ ಯಾಕೆ ಬೇಕೀಗ? ಇದ್ರೆ ಇರುತ್ತೆ. ಶಾರದಾ, ಆ ಹೊಸ ತರ ಇಡ್ಲಿ ತಪ್ಪಲೆ ಯಾರ ಮನೆ ತರಿಸಿದ್ದಾರೆ ಹೇಳು? ಪರವಾಗಿಲ್ಲ, ಅವ್ರಿಗೆ ಗೊತ್ತಾಗಿ ಹೇಳೆ. ಅದೇ ಮಾಮಯ್ಯ, ಸಾವ್ಕಾರ್ ಸೀನಪ್ಪನವರು, ಬುಂದಿ ರಂಗಪ್ಪನವರು, ಮಲೆನಹಳ್ಳಿ ಮುತ್ಕೃಷ್ಣೇಗೌಡರು. ನನ್ ಮನೇಲಿ ಇಲ್ದಿದ್ರೆ ಹೇಗೆ? ಹೌದು ಮಾಮಯ್ಯ. ಸರಿ ಸರಿ ಸರಿ, ಈಗ ಎಷ್ಟು ಬೇಕೆ? ಒಂದ್ 500 ಕೊಡಿ. 500? ಒಂದ್ ಇಡ್ಲಿ ತಪ್ಪಲೆಗೆ 500 ರೂಪಾಯಿ? ನೀವು ಕೊಡಿ, ಲೆಕ್ಕ ಆಮೇಲೆ ಕೊಡ್ತೀನಿ. ನೀನ್ ಕೊಟ್ಟೆ, ನಾನು ಇಸ್ಕೊಂಡೆ. ಮಾಮಯ್ಯ, ಫ್ಲೈಟ್ ಹೊತ್ತಾಗುತ್ತೆ. ಆಯ್ತಮ್ಮ, ಆಯ್ತು ಹೊರಟೆ. ನೋಡಿ, ಟ್ಯಾಬ್ಲೆಟ್ ಹಾಕಿದ್ದೀನಿ, ಮರಿದೆ ತಗೊಳ್ಳಿ. ತಗೋತೀನಿ. ಸಾಯಂಕಾಲ ಕಾಲ್ ಕಳ್ಸ್ಲಾ? ನಾನು ಸಾಲ ಹೇಳಿದ್ದೀನಿ. ಅತ್ತೆ ಪರವಾಗಿಲ್ಲ ಕಣೆ, ಅತ್ತೆ ತಕ್ಕ ಸೊಸೆ. ಸಮಯದಲ್ಲಿ ಸುಳ್ಳು ಎಷ್ಟು ಚೆನ್ನಾಗಿ ಹೆಸರು ಕಟ್ಟಿ ಹೇಳ್ಬಿಟ್ಟೆ. ಸಮಯದಲ್ಲಿ ನಮ್ಮ ಅತ್ತೆನ್ ಬಿಟ್ಕೊಡಕ್ಕಾಗತ್ತೆ? ಅತ್ತರಿ, ಮೊನ್ನೆನು ಹೀಗೆ ಸುಳ್ಳು ಹೇಳಿ ದುಡ್ಡು ವಸೂಲ್ ಮಾಡಿದ್ರಿ, 1 ವಾರದ ಹಿಂದೆನು ಹೀಗೇನೆ ವಸೂಲ್ ಮಾಡಿದ್ರಿ. ತಿಂಗಳಿಗೆ ಕಡೆ ಪಕ್ಷ 1 4 ಸಲವಾದ್ರು ಮಾವಯ್ಯನ್ ಹೀಗೆ
ದುಡ್ಡು ವಸೂಲ್ ಮಾಡ್ತೀರಲ್ಲ, ಇದ್ಮೇಲೆ ಏನ್ ಮಾಡ್ತೀರಿ? ನಿಮ್ಗೆ ಗೊತ್ತಿಲ್ಲ ಕಣೆ, ಸಮಯ ಸಿಕ್ತಾಗ್ಲೆಲ್ಲ ಗಂಡಸರ ಹತ್ರ ಹೀಗ್ ದುಡ್ಡು ವಸೂಲ್ ಮಾಡ್ತಾನೆ ಇರ್ಬೇಕು. ಶಾರದಾ, ಗರ್ತಿ ಬಚ್ಚಿಟ್ಟಿದ್ದು ಗಂಡನ್ ತಲೆ ಕಾಯುತ್ತೆ ಅಂತ ಹೇಳ್ತಾರೆ. ನಾಳೆ ನಿನ್ ಮದ್ವೆ ಆದ್ಮೇಲೆ ಗೋಪಿ ಹತ್ರ ನೀನು ಹೀಗೆ ವಸೂಲ್ ಮಾಡ್ಬೇಕು. ಇದೆಲ್ಲ ನನಗೆ ಅಂತ ತಿಳ್ಕೊಂಡಿದ್ದೇನೆ. ಅಲ್ಲ, ನಿನಗೆ ಈ ಮನೆ ಮುದ್ದು ಸಸ್ಯ ನೋಡಿದೆ. ನೋಡಿದ್ರ ನಿಮ್ ಮುದ್ದನ್ ಮಗಳನ್ನ ಮದ್ವೆ ಆದ್ಮೇಲಾದ್ರೆ ಅವ್ರ ಮನೇಲೇ ಇರ್ಬೇಕು, ಅವ್ರ ಸೇವೆನೆ ಮಾಡ್ಬೇಕು, ನ್ಯಾಯ. ಇವಾಗ್ಲೇ ಏನಂತದ್ದು? ಲಕ್ಷ್ಮಿ, ನಮ್ ಶಾರಿ ಯಾವತ್ತಿದ್ರು ಆ ಮನೆ ಸ್ವತ್ತು. ವಾಸು ಅವಳಿನ್ನು ತೊಟ್ಲಲ್ಲಿದ್ದಾಗಲೇ ತನ್ನ ಮಗನಿಗೆ ಅಂತ ಹೆಸರಿಟ್ಟ. ಇನ್ ಸೀತಮ್ಮನೋ ಅವಳನ್ನು ತನ್ನ ಸೊಸೆನೆ ಅಂದ್ಕೊಂಡಿದ್ದಾಳೆ. ಹೊತ್ಕೊಂಡು ಹೋಗ್ಲಿ ಬಿಡೆ. ಮುಖ್ಯವಾಗಿ ನಮ್ ಶಾರಿ ಸುಖದಲ್ಲೇ ನಮ್ ಸಂತೋಷ ಕಣೆ. ನಾನೇನಿಲ್ಲ ಅನ್ನೇನ್ರಿ? ಅಲ್ಲ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾಳೆ. ಅಮ್ಮ ಮನೇಲಿ ಒಬ್ಳೆ ಇದ್ದಾಳೆ. ಅವಳಿಗೇನಾದ್ರು ಸಹಾಯ ಮಾಡೋಣ ಅಂತ ಜ್ಞಾನ ಇದೆಯಾ ಅವಳಿಗೆ? 3 ಹೊತ್ತು ತಾನಾಯ್ತು, ಅವ್ರ ಮನೆ ಆಯ್ತು. ಇದ್ದೇ ಇದೆ ನಿನ್ ಮಾಮೂಲಿ ಬಡಿಸೆ. ಹೌದು, ಮಾಮೂಲಿನೇ ನಿಮ್ಗೆ. ದಿನಾಗ್ಲೂ ಏರೋಪ್ಲೇನು ನಮ್ ಮನೆ ಮೇಲೆ ಹೋದಂಗ ಆಗ್ತಿತ್ತು ರೀ. ಇವತ್ತು ನನ್ ತಲೆ ಮೇಲೇನೇ ಹೋದಂಗಾಯ್ತು ರೀ. ಮಧ್ಯಾಹ್ನ ಸರಿಯಾಗಿ ನಮ್ಮ ಮನೆ ಮೇಲೆ ಬಂದು ನೆಮ್ಮದಿಯಾಗಿ ಕುಂತು ತನ್ನ ತಿಂದೇಟ ಮಾಡ್ತಾನಲ್ಲ ಅಯೋಗ್ಯ. ಇವತ್ತೇ ಏರ್ಲೈನ್ಸ್ ಆಫೀಸ್ ಅಗ್ದ ಬರೀತೀನಿ. ಮರ್ಯಾದೆ ನಿಮ್ ರೂಟ್ ಬದಲಾಯಿಸ್ತೀರೋ ಇಲ್ಲ ನನ್ನ ಹೆಂಡತಿನ ಡೈವರ್ಸ್ ಮಾಡ್ಲು ಅಂತ. ಅದೇನು ರೀ, ಜುಯ್ ಅಂತ ಅದ್ರ ಶಬ್ದ ಕೇಳ್ತಿದ್ದ ಹಾಗೆ ನಾನು ಅದ್ರ ಜೊತೆಗೆ ಸುಯ್ ಅಂತ ಹಾರ್ಬಿಡೋಣ ಅನ್ಸುತ್ತೆ ರೀ. ಲೇ, 1,000 ರೂಪಾಯಿ ಖರ್ಚಾದ್ರೂ ಚಿಂತೆ ಇಲ್ಲ ಕಣೆ. ನಿನ್ನ ಒಂದ್ ಸಾರ್ತಿ ಕರ್ಕೊಂಡು ಹೋಗ ಏರೋಪ್ಲೇನ್ ಕುಕ್ ಆಗ್ತೇನೆ. ಆಗ್ಲೇ ಅದು ನಿನ್ಗೆ ಹುಚ್ಚ ಬಿಡ್ತೇನೆ, ನೋಡೋಣ. ನೀವು ನನ್ ಜೊತೆಲಿ ಬರ್ತೀರಾ ತಾನೆ? ಯಾಕೆ? ಅಕಸ್ಮಾತ್ ಏರೋಪ್ಲೇನು ಧಡಕ್ ಅಂತ ಕೆಳಗ್ ಬಿದ್ದು ನನ್ಗೇನಾರು ಆದ್ರೆ ನಾನ್ ನೋಡ್ಕೊಳ್ಳೋರು ಯಾರು? ಮನ್ಕೆ ಕೆಳಗೆ ಬಿದ್ರೆ ನಾನು ನೀನು ಎಲ್ಲ ಒಟ್ಟಿಗೆ. ಅದೇನು ಬಸ್ ಆಕ್ಸಿಡೆಂಟೇ? ನಡಿ ಬಡಿ. ಹಲೋ, ದೊಡ್ಡ ಬುದ್ಧಿಯವ್ರ ಮನೆಯಾಗಿಲ್ಲ, ಯಾರು ಬೇಕಾಗಿತ್ತು? ದೊಡ್ಡ ಬುದ್ಧಿಯವರೇ ಕಣೋ. ಅದೇ ಹೇಳ್ತಾ ಇದೀನಿ, ದೊಡ್ಡ ಬುದ್ಧಿಯವ್ರ ಮನೆಯಾಗಿಲ್ಲ ಅಂತ. ಲೇ ಮುಟ್ಟಾಳ, ದೊಡ್ಡ ಬುದ್ಧಿಯವರೇ ಕಣೋ ಮಾತಾಡ್ತಾ ಇರೋದು. ಬುದ್ಧಿ ಬುದ್ಧಿ ಶಾರದವ್ರು ಕರೆಯೋ. ಕರಿತೀನಿ ಬುದ್ಧಿ. ಶಾರದವ್ವ, ಶಾರದವ್ವ, ದೊಡ್ಡ ಬುದ್ಧಿಯವರು ಫ್ಯಾಕ್ಟ್ರಿಯಿಂದ ಫೋನ್ ಮಾಡಿವ್ರೆ. ಏನ್ ಮಾಮಯ್ಯ? ಸರಿ ಮಾಮಯ್ಯ. ಆಗ್ಲಿ ಮಾಮಯ್ಯ. ಅರ್ರವ, ಏನ್ರವ ಅದು ಸುದ್ದಿ? ಇದ್ಯಾಕೆ ರಾಜ ನೀರಾಗಿ ಹರಿದೊಂಟೋಯ್ತಿದ್ದೀರಿ? ಅದೇನು ಹೇಳ್ರವ? ಹೋಗ. ಅತ್ತೆ, ಅತ್ತೆ. ಏನ್ ಶಾರದಾ? ಅತ್ತೆ, ಅತ್ತೆ. ಏನಮ್ಮ? ಏನ್ ಶಾರದಾ? ಅತ್ತೆ, ಅಯ್ಯೋ ಶಾರದಾ, ಎಲ್ಲಮ್ಮ? ಅತ್ತೆ, ಅಯ್ಯೋ ಅತ್ತೆ. ಶಾರದಾ, ಏನೇ ಶಾರದಾ? ಏನಮ್ಮ? ಗೋಪಿ ಬಂದು. ಗೋಪಿ ಇಲ್ಲೇ? ಅಮೆರಿಕಾದಿಂದ ಅಲ್ಲೇ ಹೊರಟ್ಬಿಟ್ಟಿದಾರಂತೆ. ನಾಳೆ ಬೊಂಬಾಯಿಗೆ ಬರ್ತಾರಂತೆ. ಅದನ್ನೇ ಮಾವಯ್ಯ ಫೋನಲ್ಲಿ ಹೇಳಿದ್ದು. ಅಪ್ಪ, 3 ವರ್ಷದಿಂದ ನನ್ ಮಗನ ಎಷ್ಟೊತ್ತು ಕಂಡೇನೋ ಅಂತ ಹಂಬಸ್ತಾ ಇದೆ. ಏನೇ ಶಾರದಾ, 3 ವರ್ಷದಿಂದ ನನ್ ಮಗನ್ ಬಗ್ಗೆ ನೀನ್ ಏನ್ ಯೋಚನೆ ಮಾಡ್ತಿದ್ದೆ? ನಂಗೊತ್ತು ಏನೇನೋ ಯೋಚನೆ ಮಾಡ್ತಿದ್ದಲ್ಲ. ಶಾರದಾ, ನಾನು ನೀನು ನಿಮ್ಮ ಅಪ್ಪ ಅಮ್ಮ ಎಲ್ರೂ ಒಟ್ಟಿಗೆ ವಿಮಾನದಲ್ಲೇ ಬೊಂಬಾಯಿಗೆ ಹೋಗಿ ನಮ್ ಗೋಪಿನ ಕರ್ಕೊಂಡ್ ಬೇಡ? ಅರ್ರವ, ನಾನು ಈ ಬಂದಾಗೆ ನೀನ್ ಯಾಕೋ ಬಂದಿರ? ನಂಗೆ ಸೀಟ್ ಮಾಡಕಂಡ್ರವ, ಕ್ಯಾಂಟೀನ್ ಎಲ್ಲ ಬರ್ತೀನಿ. ಅಲ್ಲಿ ಬರೀ ಎಲ್ಲ ಸಿಟ್ಟಿಗೆ, ಸ್ಟ್ಯಾಂಡಿಂಗ್ ಇಲ್ಲ. ನೀನು ಬರುವಂತೆ ಸುಮ್ಮನೆ. ಹಂಗಾದ್ರೆ ಕೋಳ್ಕೋಗಿ ಎದ್ದು ಮೇಲ್ಕೋಟೆ ಹಚ್ಚಿದ ಪಂಚೆ ಉಟ್ಕೊಂಡು ರೇಷ್ಮೆ ಅಂಗಿ ತೊಟ್ಕೊಂಡು ಗಿರ್ಕಿ ಚಡಾಕೊಂಡು ಇಂತ ಮುಂಚೆನೆ ವಿಮಾನ ಸ್ಟೇಷನ್ ಬಿಡ್ತಾಯ್ತೀನಿ. ಮುಂಚೆನೆ ಯಾಕೋ? ನಾನು ಹೋಗ್ತಿದ್ರೆ ವಿಮಾನ Your kind attention
Platform B via London, Paris, Rome and Beirut. ವೆಲ್ಕಮ್ ಹೋಮ್ ಗೋಪಿ. ಥ್ಯಾಂಕ್ ಯು. ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಮ್ಮ. ಹೇಗಿದೆಯಪ್ಪ? ಬನ್ನಿ ಬನ್ನಿ ಹೋಗೋಣ. ನನ್ ಶಾರದೆ ಯಾವತ್ತಿ ಮನೆಗೆ ಸೊಸೆಯಾಗಿ ಬರ್ತಾಳೋ ಅಂತ ನಿಮಗಿಂತ ನಮಗಾಸ ಹೆಚ್ಚು ಲಕ್ಷ್ಮಮ್ಮ. ನನ್ನ ಮಗಳು ನಿಮ್ ಮನೆಗ್ ಹೊತ್ತಾಗ್ ಬರ್ಬೇಕು ಸೀತಮ್ಮ. ಮದ್ವೆ ಅಂತ ಒಂದ್ ಚಾತ್ರೆ ಆಗ್ಬೇಕು ಅಷ್ಟೇ. ಗೋವಿಂದು, ನಮ್ಮಿಬ್ಬರ ಮನೆಯಲ್ಲಿ ಮದುವೆ ನಡೆಯುವ ಚಾನ್ಸು ನಿನಗಿರೋದು ಒಂದೇ ಸಲ, ನನಗಿರೋದು ಒಂದೇ ಸಲ. ಇನ್ನು ನಹಿಯನ್ನು ಹಾಗೆ ಮದುವೆ ಮಾಡಿಸ್ಬಿಡೋಣಂತೆ. ಅಯ್ಯ, ನೋಡ್ದೋರು ಇನ್ನು ನಹಿ ಅನ್ನೋಷ್ಟು ವೈಭವವಾಗಿ ನನ್ನ ಮಗಳ ಮದುವೆ ಮಾಡೋದಿಕ್ಕೆ ನಾನೇ ನಿನ್ನ ಶ್ರೀಮಂತನೇನೆ. ತೆಗಿಯೋ, ಏನ್ ಮಾತನಾಡ್ತಾ ಇದೆಯೋ ಅಲ್ವೋ? ನನ್ನ ನಿನ್ನ ಸ್ನೇಹ ಶ್ರೀಮಂತಿಗೆ ಮೇಲೆ ಇದೆಯನೆಯ? ನನ್ನ ನಿನ್ನ ಬೀಗತನ ಶ್ರೀಮಂತಿಗೆ ನೋಡ ಆಗ್ತಾ ಇದೆಯನೆಯ? ಯಾರ ಮದುವೆನೋ? ನಮ್ಮ ಮಕ್ಕಳ ಮದುವೆ ಅಲ್ವೇನೋ? ಗೋಪಿ, ನಾಳೆ ಸಂಜೆ ನಿನಗೋಸ್ಕರ ನಮ್ಮ ಮನೆಯಲ್ಲಿ ಸಣ್ಣದಾಗಿ ಡಿನ್ನರ್ ಅರೇಂಜ್ ಮಾಡಿದ್ದೇವೆ. ನನ್ನ ಕೆಲವು ಫ್ರೆಂಡ್ಸ್ ಬರ್ತಾ ಇದ್ದಾರೆ. ನಾಳೆ 8 ಗಂಟೆಗೆ ಬಂದ್ಬಿಡ್ಬೇಕಪ್ಪ. ಐ ಟ್ರೈ ಅಂತ ಬರ್ತಾನೆ. ಏನಪ್ಪ? ಬರ್ತೀನಿ. ವಾಸು, ಏನು ನಿನ್ನ ಮಗ ಫಾರಿನ್ ಹೋಗ್ಬಿಟ್ಟು ಬಂದ ಮೇಲೆ ಬಿಗಿ ಆಗ್ಬಿಟ್ನಲ್ಲೋ? ಏನಿಲ್ಲ, ಅಲ್ಲಿ ಆಗೋನು ಮಾವಿನ ಹತ್ರ ಸ್ವಲ್ಪ ಬಿಗಿ. ಓಹೋ, ಅಳಿಯ ಮಾವನಿಗೆ ಬಿಗಿ. ಏನ್ ಕಾಲ ಬಂದೋಯ್ತ. ವಾಸಪ್ಪ, ನಾನ್ ಮ್ಯಾಸ್ಟ್ರೇಟ್ ಆಗಿದ್ದಾಗ ಟೈಮು ಅಂದ್ರೆ ಟೈಮ್ ಅಪ್ಪ. ಈಗ ನಿನ್ನ ಮಗ ಟೈಮ್ ಕೀಪ್ ಅಪ್ ಮಾಡ್ತಿದ್ದಾನಲ್ಲ ಹಾಗೆ. 8 ಉಂದ 9 ಆಯ್ತು, ಇನ್ನೂ ಒಂದು ಪತ್ತೆ ಇಲ್ಲ. ತಗೊಳ್ಳೆ, ಗಲಾಟೆ ಮಾಡ್ಬೇಡ. ಏನಮ್ಮ ಶಾರದಾ, ಮಗುನ್ ಎತ್ಕೊಳಕ್ ಅಷ್ಟೊಂದು ಆಸೆನೆ? ಮದ್ವೆ ಆಗ್ಲಿ ತಾಳು. ತಾಳದೇನ್ ಬಂತು, ಮದ್ವೆ ಆದ ಹಾಗೆ. ಏನ್ ಪಾರ್ವತಿ, ಎಲ್ಲಿ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಬಂದ್ಯಾ? ಪಾಪ, ಬೇಗ ಹೋಗ್ಬೇಕಿನೋ. ಗೋವಿಂದಯ್ಯ, ಬಂದೆ. ವಾಸು, ಟೈಮು ಕರೆಕ್ಟ್ ಆಗೇ ಇದೆ. ಬಂದ್ಬಿಡ್ತಾನೆ, ಇನ್ನೇ ಬಂದ್ಬಿಡ್ತಾನೆ. ನಾವಾದ್ರೆ ಪರವಾಗಿಲ್ಲಯ್ಯ. ಒಳಗಡೆ ಹೆಂಗಸರು ಮಕ್ಕಳು ಹಸ್ಕೊಂಡಿದ್ದಾರೆ, ಹಿರಿಯರು ಕಾದಿದ್ದಾರೆ. ಇನ್ನೂ ನನ್ನ ಮಗನ ಏನ್ ಪತ್ತೇನೆ ಇಲ್ಲ. ಪ್ರಮಾಣವಾಗ್ಲು ಗೋವಿಂದ, ಮುದುಕರು ಹೊಟ್ಟೆನು ಮಕ್ಕಳ ತಟ್ಟೆನು ಕಾಯಿಸೋದು ಸರಿಯಲ್ಲ. ಕೇಳಿಸ್ತೇನೋ? ಸರಿ, ಹಾಗಾದ್ರೆ ಎಲೆ ಹಾಕ್ಸ್ಬಿಡು, ನಾವೆಲ್ಲ ಊಟ ಮಾಡೋಣ. ಕೇಳಿದ್ರ ರಾಮಯ್ಯನವರೇ? ಅಪ್ಪ ಇವನೇನೋ ಸಲೀಸಾಗಿ ಹೇಳ್ಬಿಡ್ತಾನೆ. ನಾಳೆ ಮಾವ ಆಗೋ ನಾನು, ನನ್ನ ಮರ್ಯಾದೆ ಅವನ ದೃಷ್ಟಿಲಿ ಏನಾಗಬೇಕು? 10 ನಿಮಿಷ ಕಾಯೋಣ. ಸ್ವಲ್ಪ ಕಾಫಿ ಗೀಪಿ ಏನಾದ್ರು ಮಾಡಿಸ್ಲಿ. ಊಟ ಹೊತ್ತಲ್ಲಿ ಕಾಫಿನೇ? ಊಟದ ಹೊತ್ತಿನಲ್ಲಿ ಕಾಫಿನೇ? ಸೀತಮ್ಮ, ನಾನಾ? ಸೀತಮ್ಮ, ಅಡಿಗೆ ಎಲ್ಲ ಆರೋಗ್ತಾ ಇದೆ, ಎಲ್ಲರೂ ಕಾಯ್ಕೊಂಡಿದ್ದಾರೆ. ನಿಮ್ ಮಗ ಇನ್ನೂ ಬರ್ಲಿ ಇಲ್ವಲ್ಲ ರೀ? ಅಲ್ಲ ಲಕ್ಷ್ಮಮ್ಮ, ನನ್ಗೆ ಈಗ ತಾನೇ ಫಾರಿನ್ ಬಂದಾನೆ. ಅವ್ನು ಫ್ರೆಂಡ್ಸ್ ಎಲ್ಲ ದಾರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ಗರ್ಲ್ ಫ್ರೆಂಡು ಗಟ್ಟೆ ಹಿಡ್ಕೊಂಡಿರ್ತಾರೆ. ಬಿಡ್ತೂನು ನೋಡಿ, ನಮ್ ಸಲುವಾಗಿ ಅಲ್ದೇ ಇದ್ರು ಇವಳ ಸಲುವಾಗಿ ಖಂಡಿತ ಬಂದೇ ಬರ್ತಾನೆ. ಬುದ್ಧಿ ಏನು ಮಲ್ಲ, ಚಿಕ್ಕ ಬುದ್ಧಿಯವರು ಫೋನ್ನಾಗ ಹೇಳಿದ್ರು ಅವ್ರನ್ನ ಊಟಕ್ಕೆ ಕಾಯ್ದಾಡುವಂತೆ, ಅವ್ರಿಗೆ ಬರಕಿಲ್ಲಂತೆ. ಮಾವ, ಹೇಳಿ ಎಲ್ಲ ಊಟ ಮಾಡೋಣ.
ಗೋಪಿ, ವಿದ್ಯೆ ಕಲ್ತಷ್ಟು ವಿನಯ ಹೆಚ್ಚಬೇಕು. ಮಾತಾಡ್ಬಿಡೋದಷ್ಟೇ ದೊಡ್ಡದಲ್ಲ, ನುಡಿದ ಹಾಗೆ ನಡ್ಕೊಳ್ಳೋದು ದೊಡ್ಡತನ. ಏನೋ ಗೋಪಿ, ನಾನೆಲ್ಲರೂ ಎಷ್ಟೊತ್ತು ಕಾಯಿಸ್ಬಿಟ್ಟೆ. ನೀ ಬರ್ಲಿಲ್ಲ ಅಂತ ಶಾರದೆ ಊಟನೇ ಮಾಡ್ಲಿಲ್ಲ. ಬಂದಿರೋರ್ ಎದುರಿಗೆ ನಾವು ತಲೆ ತಗ್ಸೋ ಹಾಗಾಯ್ತು. ಅವಳಪ್ಪ ಅಮ್ಮ ಎಷ್ಟು ನೊಂದ್ಕೊಂಡ್ರು ಗೊತ್ತೇನೋ. ಏನ್ ಮಾಡೋದಮ್ಮ, ನಾನು ಫ್ರೆಂಡ್ಸ್ ಮಧ್ಯೆ ಸಿಗಾಕೊಂಡ್ಬಿಟ್ಟೆ. ಅವರು ನೀನ್ ಅಮೆರಿಕಾದಲ್ಲಿ ಹೇಗಿದ್ದೆ, ಏನ್ ಮಾಡ್ದೆ ಹೇಳು ಅಂತ ಏನ್ ಮಾಡಿದ್ರು ಬಿಡ್ಲೇ ಇಲ್ಲಮ್ಮ. ಸರಿ ಸರಿ, ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಗೋವಿಂದು ಕೇಳ್ತಾ ಇದ್ದಾನೆ. ಏನ್ ಹೇಳಿ? ಹೇಳು, ನನ್ ಶಾರದೆನ ಆದಷ್ಟು ಬೇಗ ಈ ಮನೆ ತುಂಬಿಸ್ಕೋಬೇಕು ಅಂತ ನನಗೂ ಆತರ ಕಣೋ. ಇನ್ನೂ ಬಂದ್ 15 ದಿನ ಆಗಿಲ್ಲ. ಮಾತೆತ್ತಿದ್ರೆ ಮದುವೆ ಮದುವೆ ಅಂತ ಯಾಕಮ್ಮ ಅವಸರ ಪಡ್ತೀರಿ? ಅಂದ್ರೆ ಅಮ್ಮ, ಶಾರದೆಗೆ ಇನ್ನೂ ನನ್ ಮೇಲ್ ಪ್ರೀತಿ ಇದೆ ಅಂತ ಗೊತ್ತಾದ್ಮೇಲೆ ತಾನೆ ಆ ಮಾತು. ಗೋಪಿ, ಶಾರದೆ ನಿನ್ನನ್ನು ಎಷ್ಟು ಪ್ರೀತಿಸ್ತಾಳೆ, ಪೂಜಿಸ್ತಾಳೆ ಅಂತ ನಿನಗೂ ಗೊತ್ತು, ನಮಗೂ ಗೊತ್ತು. ಈ ಅನುಮಾನ ಈಗ ನೀ ತಲೆ ತುಂಬಿದವರು. ನೋಡು, ಈ ಮದ್ವೆ 3 ವರ್ಷಕ್ಕೆ ಮೊದ್ಲೇ ಆಗ್ಬೇಕಂತು. ಇನ್ನೂ ನಿಧಾನ ಮಾಡಿ ಎಲ್ಲರ ಮನಸ್ಸು ನೋಯಿಸಕ್ಕಾಗಲ್ಲ. ಅಮ್ಮ, ಮದುವೆ ನನ್ನ ಸ್ವಂತ ವಿಷಯ, ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ. ನಮಸ್ಕಾರ ಮಿಸ್ಟರ್ ಗೋವಿಂದಯ್ಯ. ಅಪ್ಪ ಒಳಗಡೆ ಇದ್ದಾರೆ, ಹೋಗಿ. ಏನ್ರಿ ಗೋಪಿ, ನಿಮ್ಮನ್ನ ಹೆಸರಿದು ನಡಿ. ವಾಸು, ವಾಸು, ಏನಯ್ಯ ವಾಸು, ನನ್ನನ್ನು ಯಾವಾಗ ಕಂಡ್ರು ವಿಶ್ವಾಸದಿಂದ ನಿನ್ ಮಗ ಮಾವ ಮಾವಯ್ಯ ಅಂತಿದ್ದವನು ಇವತ್ತು ಏಕದಮ್ ಮಿಸ್ಟರ್ ಗೋವಿಂದಯ್ಯ ಅಂದ್ಬಿಟ್ನಲ್ಲಯ್ಯ. 3 ವರ್ಷ ಪರದೇಶದಲ್ಲೇ ಇದ್ ಬಂದವನು, ಪರಭಾಷೆಗೆ ಮಾತನಾಡ್ತಿದ್ದವನು. ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ನೀವೇ ಅದಕ್ಕೆಲ್ಲ ಬೇಜಾರ್ ಪಡ್ಕೋಬೇಡಯ್ಯ. ಹೆಂಗಿತ್ತು ನಾವು ಬೇಜಾರ್ ಮಾಡ್ಕೊಳಕಾಗುತ್ತೆ ಸೀತಮ್ಮ. ಅವ್ನು ಬರೋದೇ ತಡ, ಫ್ಯಾಕ್ಟ್ರಿ ಕೆಲಸನೆಲ್ಲ ಅವನ ತಲೆಗೆ ಹಚ್ಚಿಬಿಟ್ಟಿದ್ದಾರೆ. ಏನ್ ಯೋಚನೆ ಮಾಡ್ತಿದ್ನೋ ಏನೋ. ಹೋಗ್ಲಿ, ಮದುವೆ ಮಾತಿಗೆ ಏನನ್ನಯ್ಯ ನಿನ್ನ ಮಗ? ಗೋವಿಂದು, ಗೋಪಿ ಯಾಕೋ ಏನೋ ಮದುವೆ ವಿಷಯದಲ್ಲಿ ಇನ್ನೂ ಅಷ್ಟೊಂದು ಮನಸ್ಸು ಕೊಡ್ತಾ ಇಲ್ಲ. ಈಗ ಏನ್ ಸೂರ್ ಹೋಗಿದ್ದು, ಇನ್ನು 4 ದಿನ ತಡಿ. ಏನ್ ಮಾತು ಅಂತ ಆಡ್ತೀಯಯ್ಯ? ನನಗೆ ತಿಳಿದವರೆಲ್ಲ ಗೋಪಿ ಬಂದಾಯ್ತು, ನಿನ್ ಮಗಳ ಮದುವೆ ಯಾವಾಗ ಯಾವಾಗ ಅಂತ 100 ಪ್ರಶ್ನೆ ಕೇಳ್ತಾರಲ್ಲ, ಅವ್ರಿಗೆಲ್ಲ ಏನ್ ಉತ್ತರ ಹೇಳಿ? ಹೀಗೆ ನಾಳೆ ನಾಳಿದ್ದು ಅಂತ ಹೇಳಿ ಹೇಳಿ ನಮಗೂ ರೋಸೋಗಿದೆ ಸೀತಮ್ಮ. ಅವನ ಹೂ ಅನ್ನೋವರೆಗೂ ಸ್ವಲ್ಪ ತಡಿಯೋ. ತೆಗೆಯ, ಈ ಶ್ರೀಮಂತಿಗೆ ಬುದ್ಧಿನೇ ಇಷ್ಟು. ಫಾರಿನ್ ಹೋಗೋಕ್ ಮೊದ್ಲು ಶಾರದಾ ಶಾರದಾ ಅಂತ ಅವನಿಗೆ ಸುತ್ತಿದ್ದವನು ವಾಪಸ್ ಬಂದ್ಮೇಲೆ ನಮ್ಮ ಮನೆ ಕಡೆ ಒಂದ್ಸತಿ ಅದ್ರ ನೆನಪು ನೋಡೋಣ. ದಿನ ಒಪ್ಕೊಂಡಿದ್ದೊಂದು ಚಕ್ಕರ್ ಹಾಕಿದಾನೆ. ಇದ್ರ ಅರ್ಥ ಏನು? ಈಗ ಯಾಕೆ ಹೀಗೆ ಮಾಡ್ತೀರಾ ನೀವು? ನನ್ನ ಮಗಳೇನು ಕುಂಟಿ ಅಲ್ಲ, ಕುರೂಪಿ ಅಲ್ಲ. ನಮ್ ಶಾರದಾ ಗೋಪಿನೇ ಮೆಚ್ಕೊಂಡಿದ್ದಾಳೆ, ಅವನ್ನೇ ಗಂಡ ಅಂತ ನಂಬ್ಕೊಂಡಿದ್ದಾಳೆ. ಈ ವಿಷಯನ ಇವತ್ತು ನಾಳೆ ಅಂತ ಹೇಳುದು ನನ್ನ ನಿನ್ನ ಸ್ನೇಹ ಮುರಿದು ಹೋಗೋದು ಬೇಡ. ನಿನ್ ಮಗನ ಕೇಳ್ಬಿಟ್ಟು ಉಂಟು ಅಥವಾ ಇಲ್ಲ ಯಾವ್ದಾದ್ರೂ ಒಂದು ಹೇಳ್ಬಿಡು. ಗೋಪಿ, ಏನ್ ಶಾರದಾ, ಫ್ಯಾಕ್ಟ್ರಿಗೆ ಯಾಕೆ ಬಂದೆ? ನಿಮ್ಮ ನೋಡ್ಬೇಕಾಗಿತ್ತು, ಬಂದೆ. ಫ್ಯಾಕ್ಟ್ರಿ ಅವರು ನೀನ್ ನೋಡಿದ್ರೆ ಏನ್ ತಿಳ್ಕೊತಾರೆ? ಫ್ಯಾಕ್ಟ್ರಿಗೆ ನಾನೇನು ಹೊಸಬ್ಳಲ್ವಲ್ಲ. ಏನ್ ಸಮಾಚಾರ? ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಏನು? ಬನ್ನಿ ಹೋಗೋಣ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ನಡೀರಿ.
ಫಾರಿನ್ ಹೋಗಕ್ಕಿಂತ ಮುಂಚೆ ನಾವಿಬ್ರೇ ಇಲ್ಲಿ ಬಂದಿದ್ದು, ಪ್ರಪಂಚನೇ ಮರ್ತು ಸುತ್ತಾಡಿದ್ದು, ಓಡಾಡಿದ್ದು ಎಲ್ಲ ಜ್ಞಾಪಕ ಇದೆ ಅಲ್ಲ? ಗೋಪಿ, ಇವಳನ್ನ ಇಂಡೈರೆಕ್ಟ್ ಆಗಿ ಗೋಳಿಕೊಂಡ್ರೆ ಇವಳೇನ್ ಮಾಡ್ತಾಳೆ ನೋಡೋಣ ಅಂತ ಪರೀಕ್ಷೆ ಮಾಡ್ತಿದ್ದೀರಲ್ಲ? ಮಾಡಿ ಮಾಡಿ. ಅವತ್ ನಾವ್ ಇಲ್ಲಿಗೆ ಬಂದಾಗ ನೀವು ಶಾರಿ ನಿಮ್ ಪೇಟೆಂಟ್ ಹಾಡೊಂದಿದ್ಯಲ್ಲ, ಪ್ರೇಮ ಪ್ರೇಮ ಅಂತ, ಅದನ್ನ ಮನೆಯಲ್ಲಿ ಸದಾ ಗುಣಕ್ತಿರ್ತೀಯಲ್ಲ, ಇಲ್ಲಿ ಈಗ ಅದನ್ನ ಗಟ್ಟಿಯಾಗಿ ಹೇಳು ಅಂತ ನೀವು ಬಲವಂತ ಮಾಡಿದ್ದು. ನಾನು ಅದನ್ನ ಅನುಭವಿಸಾಡಿದ್ದು. ಎಕ್ಸ್ಕ್ಯೂಸ್ ಮಿ ಶಾರದಾ, ಅಮೆರಿಕಾದಲ್ಲಿ ನನಗೊಬ್ಳು ಹುಡುಗಿ ಪರಿಚಯ ಆದ್ಲು. ನಾನು ಅವಳನ್ನು ಪ್ರೀತಿಸಿ ಮದುವೆ ಆಗಿದ್ದೀನಿ. ಶಾರದಾ, ಪ್ಲೀಸ್ ನನ್ನ ಮರೆತು ಬಿಡು.
ಆಗ್ಲಿಲ್ವೇ? ಶಾರದಾ, ನಾನು ನೀನು ಇಬ್ಬರೇ ಎಷ್ಟೋ ಕಡೆ ಸುತ್ತಾಡಿದೀವಿ, ಮಾತಾಡಿದೀವಿ. ಹೌದು, ಸುತ್ತಾಡ್ತಾ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಓಡಾಡಿದೀವಿ. ಎಷ್ಟೋ ಸಲ ನೀವು ನನ್ ಕೆನ್ನೆ ಚೂಟಿ ಕೋಳಿಕೊಂಡಿದ್ದೀರಿ. ನನ್ನ ಮನಸ್ಸು ಬಂದಾಗ ಬಲವಂತವಾಗಿ ಅಪ್ಪಿಕೊಂಡು, ಏ ಶಾರಿ, ನನ್ನ ಮೇಲೆ ನಿನಗಿಷ್ಟ ಇಲ್ವೇನೆ ಅಂತ ಕಿವಿ ಹಿಂಡಿ ರೇಗಿಸಿದ್ದೀರಿ. ಆದ್ರೂ ನಾನು ಯಾವತ್ತೂ ನಿನ್ ಜೊತೆ ಮಿತಿಮೀರಿ ನಡ್ಕೊಂಡಿಲ್ಲ. ಆ ಫ್ರೆಂಡ್ಶಿಪ್ನೇ ದೊಡ್ಡದು ಮಾಡ್ಕೊಂಡು ನೀನ್ ನಿನ್ ಲೈಫ್ ಹಾಳು ಮಾಡ್ಕೋಬೇಡ ಪ್ಲೀಸ್. ನೋಡು ಶಾರದಾ, ನನ್ನ ಮರ್ತು ಬಿಡು. ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ನೀನ್ ಹಾಯಾಗಿರು. ತುಂಬಾ ಥ್ಯಾಂಕ್ಸ್ ಗೋಪಿ. ಗೋಪಿ, ನಿಮ್ಮ ಹೆಂಡತಿ ಹೆಸರೇನು? ಎಲಿಸಾ. ಅಲ್ಲ, ಮದುವೆ ಮಾಡ್ಕೊಂಡವ್ರು ಹೆಂಡತಿನ ಜೊತೆಲಿ ಕರ್ಕೊಂಡ್ ಬರ್ಲಿಲ್ಲ? ಬೇಗ ಕರ್ಸ್ಕೊಂಬಿಡಿ ಗೋಪಿ. ಅಲ್ಲಿ ಹೋಗಿ ಶಾರದನ್ ಮರ್ತ ಹಾಗೆ ಇಲ್ಲಿ ಬಂದು ಎಲಿಸನ್ ಮರ್ತ್ ಬಿಡ್ಬೇಡಿ. ಎಲಿಸಣ್ಣ, ಇಲ್ಲಿ ಕರ್ಸ್ಕೊಳಕ್ ನನಗೆ ಧೈರ್ಯನೇ ಬರ್ತಾ ಇಲ್ಲ ಶಾರದಾ. ಅಪ್ಪ ಅಮ್ಮ ನಂಬುದವಳಿಗೆ ಮೋಸ ಮಾಡೋ ಧೈರ್ಯ ಇದೆ. ಅದೇ ರೀತಿ ಮದುವೆ ಮಾಡ್ಕೊಂಡವಳನ್ನ ಮನೆ ಕರ್ಸ್ಕೊಳ್ಳೋ ಧೈರ್ಯ ಇಲ್ವೇ? ನಡೀರಿ, ಹೋಗೋಣ. ತುಂಬಾ ಥ್ಯಾಂಕ್ಸ್ ಗೋಪಿ. ಬಾಯ್. ಏನೇ ಶಾರಿ, ಅವ್ರನ್ನ ಒಳಗ್ ಕರೀದೆ ಹಾಗೆ ಕಳಿಸ್ಬಿಡೋದೇನೆ? ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋದ್ರಮ್ಮ. ಶಾರದಾ, ಏನಾಯ್ತಮ್ಮ ನಿನ್ ರಾಯಭಾರ? ಏನಂದ್ರು ಮದ್ವೆ ಮಾತ್ಗೆ ಒಪ್ಕೊಂಡ್ರು ತಾನೆ? ಅಲ್ಲಮ್ಮ, ಮದುವೆ ಯಾವಾಗ ಅಂತ ನಾನೇ ಹೇಗಮ್ಮ ಕೇಳಿ? ನೀನೇ ಕೇಳ್ತೀನಿ ಅಂತ ಒಪ್ಕೊಂಡೆ, ಈಗ ಜೊತೆಲಿ ಬೇರೆ ಹೋಗಿದ್ ಬಂದೆ. ಜೊತೆಲ್ ಮೊದ್ಲು ಹೋಗ್ತಿದ್ನಲ್ಲಪ್ಪ, ಹಾಗೆ ಈಗ್ಲೂ ಹೋದೆ, ಸುತ್ತಾಡ್ಕೊಂಬಂದೆ. ನೀನ್ ಅವನ ಜೊತೆ ಸುತ್ತಾ ಇರು, ಸುತ್ತಮುತ್ತಲವರು ನಮ್ಮನ್ನ ಆಡ್ಕೊಂಡ್ ನಗ್ತಾ ಇರ್ಲಿ. ಇಲ್ಲಿ ನೋಡಿ ಲಕ್ಷ್ಮಿ, ಇನ್ ನೋಡೋದು ಕೇಳೋದು ಯಾವುದು ಬಾಕಿ ಇಲ್ಲ. ಬಿರುಕ್ ಬಿಟ್ಟು ದೋಣಿ ಯಾವತ್ತೂ ದಡ ಮುಟ್ಸೋಲ್ಲ. ಹಾಗೆ ನೋಡೋಣ ನೋಡೋಣ ಅಂತ ನುಡಿಯೋ ನಾಲಿಗೆ ಇದೆಯಲ್ಲ, ಅದ್ ಯಾವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಳಲ್ಲ. ಹೌದಪ್ಪ, ಕೊಟ್ಟ ಮಾತ್ನ ಉಳಿಸ್ಕೊಳ್ಳಿಲ್ಲ. ಏನಂದ್ರೆ ಇದ್ದಕ್ಕಿದ್ದಾಗಿ ಡೆಲ್ಲಿ ಪ್ರಯಾಣ? ಅದೇನಂತ ನನಗೆ ಹೇಳ್ಬಾರ್ದೆ? ಸೀತಾ, ನಿನ್ನ ಸೊಸೆನ ಹೋಗ್ತಾ ಇದ್ದೀನಿಯೇ? ಅಯ್ಯೋ, ನಿಮ್ಗೇನು ಹುಚ್ಚಿಗೆ ಚಿಡಿತ? ನಮ್ ಶಾರದೆ ಯಾವ್ದು ಡೆಲ್ಲಿಗೆ ಹೋದ್ಲು? ನಾನು ನೀನು ಒಪ್ಪಿರೋ ಸೊಸೆ ಶಾರದೆ ಸುದ್ದಿ ಅಲ್ವೇ ನಾನು ಹೇಳ್ತಿರೋದು? ಪರದೇಶದಿಂದ ನಿನಗೊಬ್ಳು ಬಿಳಿ ಸೊಸೆ ಬಂದು ಡೆಲ್ಲಿ ಕೂತಿದ್ದಾಳೆ. ಬಿಡಿ ಸೊಸೆ? ಹಾ, ನೀವೇ ಇಲ್ಲಿ ಬಂದು ಕರ್ಕೊಂಡು ಹೋಗ್ತಿರೋ, ಇಲ್ಲ ನಾನೇ ಅಲ್ಲಿ ನೇರವಾಗಿ ಬರ್ಲು ಅಂತ ನನಗೆ ಟೆಲಿಫೋನ್ ಮಾಡಿ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಅಲ್ಲ ಅಂದ್ರೆ ಗೋಪಿ ನಮ್ ಶಾರದನಿಗೆ ನೀವೇ ನನ್ನ ಹೆಂಡತಿ ಅಂತ ಮಾತು ಕೊಟ್ಟು? ಇಲ್ಲಿ ಅವಳು ಮಾತು ಕೊಟ್ಟ, ಅಲ್ಲ ಅವಳು ನೋಡಿ ಸೋತು ಬಿಟ್ಟ. ನಮಗ್ ಸುದ್ದಿನೂ ಕೊಡದೆ ಮದುವೆ ಮಾಡ್ಕೊಂಡು ಇಲ್ಲಿ ಬಂದು ನನ್ನ ಎದುರಿಗೆ ಮಳ್ಳಿ ಹಾಗೆ ಆಟ ಆಡ್ತಿರೋದು ನೋಡಿದ್ಯಾ ನಿನ್ ಮಗ? ಈ ಸುದ್ದಿ ಶಾರದನಿಗೆ ಏನಾದ್ರು ಗೊತ್ತಾದ್ರೆ ಅವಳ ಗತಿ ಏನಂದ್ರೆ ಪ್ರಾಣವೇ ಬಿಟ್ಟು ಬಿಡ್ತಾರೆ. ನೋಡಿ, ಏನಾದ್ರೂ ಮಾಡಿ ಆ ಬಿಳಿ ಹೆಂಡತಿನ ಅಲ್ಲಿನ ಹಾಗೆ ಸಾಗಾಕ್ಬಿಡಿ. ಸೀತಾ, ನಾನೇ ಅವಳು ನಡುಮುಡಿ ಹಾಕಿ ಕರ್ಕೊಂಡು ಬರ್ತೀನೇನೆ. ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬಂದು ದಾರಿ ಹಿಡಿಯಮ್ಮ ಅಂತ ಹೇಳೋಕೇನೆ ಈ ಪೆಟ್ಟಿಗೆ ತುಂಬಾ ಹಣ ತಗೊಂಡು ಹೋಗ್ತಾ ಇದ್ದೀನಿ. ಪ್ರಾಯದ ಸೊಟ್ಟಿನಲ್ಲಿ ನಿನ್ನ ಮಗ ಅವಳ ಕೈ ಹಿಡಿದ ತಪ್ಪಿಗೆ ನಾನು ಅವಳ ಕಾಲು ಹಿಡಿದಾದ್ರೂ ವಾಪಸ್ ಕಳಿಸಿ ಬರ್ತೀನಿ. ಗೋಪಿ ಏನಾದ್ರೂ ಮುಂಬೈಯಿಂದ ನನಗಿಂತ ಮುಂಚೆ ಬಂದ್ರೆ ಈ ವಿಷಯ ನೀನು ಅವ್ನು ಕೇಳಕ್ ಹೋಗ್ಬೇಕು. ನಾನು ಎಲ್ಲಿ ಅಂತ ಕೇಳಿದ್ರೆ ಅರ್ಜೆಂಟ್ ಕೆಲಸ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳು. ಮಾವಯ್ಯ,
ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೊರಡ್ತಾ ಇದ್ದೀನಮ್ಮ. ನಿನ್ನೆ ಬೆಳಿಗ್ಗೆ ನಿಮ್ ಮಗ ಬೊಂಬಾಯಿ ಹೊರಟ್ರು, ಇವತ್ ನೀವು ಡೆಲ್ಲಿಗೆ ಹೊರಡ್ತಿದ್ದೀರಾ. ದಿನ ಬೆಳಗಾದ್ರೆ ನೀವಿಬ್ರು ಹೀಗೂರು ಸುತ್ತಾ ಇರಿ. ಅತ್ತೆ ಮಾತ್ರ ಈ ಮನೆ ಕಾಂಪೌಂಡ್ ಅಲ್ಲೇ ಸುತ್ತಾ ಇರ್ಲಿ. ಏನಮ್ಮ ಮಾಡೋದು, ವ್ಯವಹಾರ ದೊಡ್ಡದಾದಷ್ಟು ಓಡಾಟ ಜಾಸ್ತಿ ಆಗುತ್ತೆ. ಗೊತ್ತಾಯ್ತು, ನಾ ಬರ್ತೀನಿ. ಮಾವಯ್ಯ ಟ್ಯಾಬ್ಲೆಟ್ಸ್ ತಗೊಂಡ್ರಾ? ತಗೊಂಡಿದ್ದೀನಮ್ಮ, ತಗೊಂಡಿದ್ದೀನಿ. ನಿನ್ ಮಾವನ ಮೇಲೆ ನಿನಗೆಷ್ಟೊಂದು ಅಕ್ಕರೆ. ನಿನ್ನಂತ ಸೊಸೆನ್ ಪಡಿಕೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ಶಾರದಾ, ನೀನ ಸೊಸೆ ಕಣೆ, ನೀನ ಸೊಸೆ. ಇದೇನತ್ತೆ ಇವತ್ತು ನನ್ ಸೊಸೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ. ನಾನೀ ಮನೆಗೆ ಬರ್ಲಿಲ್ಲ. He is on business too. ಕೂತ್ಕೋಬಹುದಾ? ಕೂತ್ಕೋ, please sit down. ಕೂತಿ ಯಾವಾಗ ಬರ್ತಾರೆ? He'll be back in a day or two. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮನ್ನ ಮಾವ ಅಂತ ಕರೀಲಾ? ಮಾವ, ಗೋಪಿ ಹೇಳ್ತಾ ಇದ್ರು ನನ್ನ ಪೇರೆಂಟ್ಸು ತುಂಬಾ ಒಳ್ಳೆಯರು, ವೆರಿ ನೈಸ್ ಅಂತ. ಮಾವ, ನಿಮ್ಮನ್ನೇ ನೋಡ್ತಾ ಇದ್ರೆ ನನಗೆ ವಿವೇಕಾನಂದ ಜ್ಞಾಪಕ ಬರುತ್ತೆ. Mama, when are we going to bed, Mama? There's a flight at 2:30. We'll go by that flight. I'll go get ready. Mama, we should have lunch together, okay? Elisa, shall I keep this? No, you get it. You get it. Book a call to Bangalore, please. ಯಾಕತ್ತೆ ಮಾವಯ್ಯ ಡೆಲ್ಲಿ ಹೋದಾಗ್ಲಿಂದ ಏನೋ ಒಂಥರ ಇದ್ದೀರಲ್ಲ, ಏನ್ ಯೋಚನೆ ಮಾಡ್ತಿದ್ದೀರಿ? ನಂಗೆ ಹೇಳ್ಬಾರ್ದೆ? ಏನಿಲ್ಲಮ್ಮ, ಏನಿಲ್ಲ. ಏನು ಇಲ್ಲ ಅಂತ ಒಳ್ಳೆ ಮಂಕ್ ಬಡ್ದ ಹೊರ ಕೂತಿದ್ದೀರಲ್ಲ. ನನ್ಗೆ ಯಾಕೋ ಒಂಥರ ಹೆದರಿಕೆ ಆಗುತ್ತೆ ಕಣೆ ಶಾರದಾ. ಇದೇನತ್ತೆ ಯಾವತ್ತು ಇಲ್ಲಿ ಹೊತ್ತಾಗಿ ಹೇಳ್ತಿದ್ದೀರಿ? ಹೇಳಿ ಏನು, ದೇವಸ್ಥಾನಕ್ಕೆ ಹೊರಟರು? ಹಾ, ದೇವಸ್ಥಾನಕ್ಕೆ ಹೋಗೋಣ. ಹಲೋ, ಮಾವಯ್ಯ ಡೆಲ್ಲಿಂದ ಫೋನ್ ಮಾಡಿದ್ದಾರೆ. ಹಲೋ, ನಾನು ಮಾವಯ್ಯ ಶಾರದಾ. ಅತ್ತೆ ಇಲ್ಲೇ ಕೂತಿದ್ದಾರೆ, ಕರಿತೀನಿ, ಒಂದ್ ನಿಮಿಷ ಇರಿ. ಅತ್ತೆ ಏನಂದ್ರೆ ಏನು? ನಿಮ್ಗೆ ಬುತ್ತಿಗೆ ನಟಿಗಿಲ್ವಾ? ವಾಪಸ್ ಕರ್ತೀನಿ ಹೇಳಿ ಅನ್ನೋ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀರಾ? ನಿಮ್ಗೇನ್ ಮಾತಾಡ್ಬಾರ್ದು ನೋಡು. ನೋಡಿ, ನೀವೇನಾದ್ರೂ ಒಂದು ಕರ್ಕೊಂಡು ಬಂದ್ರೆ ನಾನು ಸುಮ್ಮನಿರಲ್ಲ. ಮಾವಯ್ಯ, ಗೋಪಿ ಹೆಂಡತಿ ಫಾರಿನಿಂದ ಡೆಲ್ಲಿಗೆ ಬಂದಿದ್ದಾಳ. ನೋಡಿ, ನಾವು ಬದುಕಿರೋದು ಅವನೇ ಮನೆಗೆ ತಿಳಿಸೋಣ. ಗೋಪಿ ಮೊದಲೇ ನಂಗೆಲ್ಲ ವಿಷಯ
ತಿಳಿಸಿದ್ದಾರೆ. ನನ್ಗೇನ್ ಬೇಜಾರಿಲ್ಲ ಮಾವಯ್ಯ. ಖಂಡಿತ ಕರ್ಕೊಂಡ್ಬನ್ನಿ ಶಾರದ, ನೀನೇನು ಹೊಚ್ಚಿಗೆ ಹೇಳಿದ್ದೇನೆ ನೋಡಿ. ನೀವು ಶಾರದ ಮಾತು ಕೇಳ್ಬೇಡಿ. ಆ ಬರಂಗಿಲ್ಲ ಈ ಮನೆ ಕರ್ಕೊಂಡು ಹೋಗ್ಬೇಡಿ. ನೀವೇನ್ ಬೇಜಾರು ಮಾಡ್ಕೋಬೇಡಿ ಮಾವಯ್ಯ. ಅತ್ತೆ ನಾ ಸಮಾಧಾನ ಹೇಳ್ತೀನಿ. ನೀವು ಖಂಡಿತ ಕರ್ಕೊಂಡ್ಬನ್ನಿ. ನನ್ ನಿಜವಾಗಿ ಬೇಜಾರಿಲ್ಲ ಮಾವಯ್ಯ. ನಾಳೆ ಮಧ್ಯಾಹ್ನ ಏರ್ಪೋರ್ಟ್ ಕಾರ್ ಕಳಿಸ್ತೀನಿ. ಕರ್ಕೊಂಡ್ಬನ್ನಿ ಮಾವಯ್ಯ. ಸರಿ ಮಾವಯ್ಯ. ಸರಿ. ಹಲೋ ಹಲೋ ಹಲೋ. ಬಾಗ್ಲಿಗೆ ಬಂದ್ ಸೊಸೆನ ನೀವ್ ಒಳಗ್ ಸೇರ್ಸಲ್ಲ ಅಂದ್ರೆ ನಿಮ್ ಮಗ ಆ ಹುಡುಗಿನ ಕರ್ಕೊಂಡು ನಿಮ್ಮನ್ ಬಿಟ್ಟು ಬೇರೆ ಹೋಗ್ತಾರೆ. ಹೋಗ್ಲಿಕ್ಕೆ ಹೋಗ್ಲಿ. ಈ ಮನೆ ಎರಡಾಗುತ್ತೆ. ಅದ್ ನಿಮ್ಗೆ ಇಷ್ಟವೇ ಹೇಳಿ ಅತ್ತೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರು ಋಣಾನು ಬಂದ ಅಂತ ನೀವೇ ಹೇಳಿದ್ರಿ. ಬರೋ ಹುಡುಗಿ ನನಗಿಂತ ಪುಣ್ಯ ಮಾಡಿ ಅಷ್ಟೇ. ಏನಮ್ಮ ಇನ್ನು ಹೀಗೆ ನಿಂತಿದ್ಯಾ? ಹೊರಡಲ್ವೇನಮ್ಮ? ನೀನು ಬರೋಕ್ ಇಷ್ಟವಿಲ್ವೇನಮ್ಮ? ಸರಿ, ನಾನ್ ಹೊರಟು ಬರ್ತೀನಿ. ಶಾರದಾ, ಗಂಭೀರವಾಗಿ ಒಳಗಡೆ ಹೋಗು. ಅಪ್ಪ, ಗೋಪಿ ಮೆಚ್ಚಿ ಪ್ರೀತಿಸಿ ಮದುವೆ ಆದ ಹುಡುಗಿ ಸಾವಿರಾರು ಮೈಲಿ ದೂರದಿಂದ ಬರ್ತಿದ್ದಾಳೆ. ಗೋಪಿನೂ ಊರಲ್ಲಿಲ್ಲ. ಬರೋಳಿಗೆ ಮನೆ ಜನ ಎಲ್ಲ ಹೊಸ್ತು. ಪ್ರೀತಿಯಿಂದ ಆ ಮನೆನೇ ನಂಬಿ ಬರೋಳ್ನ ಯಾರಪ್ಪ ಬರ್ಮಾಡ್ಕೋಬೇಕು? ನೀನೇ ಕಣೆ, ನೀನೆ. ಹೋಗು, ಆ ಬಿಳಿ ಸೊಸೆ ಹೇಳು, ನಾನ್ ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿತ್ತು. ನನ್ನ ಬದಲು ನೀನ್ ಬರ್ತಿದೀಯಾ? ಬಾಮ್ಮ ಬಾ ಅಂತ ಆರ್ತಿ ಕರಿ. ಶಾರಿ, ವಾಸಪ್ಪ ಬಿಳಿ ಸೊಸೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇರ್ತಾನೆ. ಸಂಗೀತ ಕಚೇರಿ ನೀನೇ ಮಾಡ್ಬಿಡು. ನಿಮ್ ಶಾರಿ ಮಿತಿಮೀರಿ ಮಾತಾಡ್ತಾಳೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಕಣ್ಸಿನ ಪ್ರೇಮ ಹುಚ್ಚಿದ್ದಾಗೆ. ಆ ಹೊಳೆಯಲ್ಲಿ ಬಿದ್ದ ಹೆಣ್ಣನ್ನ ಪ್ರವಾಹ ಒಪ್ಪಿಕೊಂಡು ಹೋಗುತ್ತೀಯೋ ಇಲ್ಲ ಹಪ್ಪಿ ಬಿಟ್ಟು ಹೋಗುತ್ತೀಯೋ ಅದು ಬಿದ್ದೋಳ್ ಪುಣ್ಯನಪ್ಪ. ಯಾವ ತಾಯಿಯು ಪಡೆದ ಮಗಳಾದ
ಬರ್ದಿದ್ದು ವೆಲ್ಕಮ್ ಸಾಂಗ್ ಅಲ್ವಾ? ನೋಡಿದ್ರ ಮಾವ ನಿಮ್ ಮಗ ಎಷ್ಟ್ ಜಾಡ್ರು. ಮಾಮ ಏನ್ರವ? ಅದೇ ಈ ಗಿರಿಗೆ ರೌಂಡ್ ಬಂದಿದ್ದು ಯಾಕೆ? ಓ ಅದಾ? ಫ್ರೇಗ್ರೆನ್ಸ್. ಗಮ್ಮಂತೈತಲ್ಲವ್ರ. ಈ ಗಿಡಕ್ಕೆ ತುಳಸಿ ಅಂತ ಹೆಸರು. ತುಳಸಿ? ಹಾ, ಇದು ಮನೆಯಾಗಿದ್ರೆ ಯಾವ ಅಂಟ್ರೋಗೂ ಬರಕಿಲ್ಲ. ಬಂದ್ರು ಇದ್ರ ಗಾಳಿ ತಗಲ್ದ್ರೆ ಸಾಕು ಓಡೊಂಟೋಯ್ತದೆ. ನಿಜವಾಗ್ಲೂ? ಹಾ, ಈ ವಿಳೆದೆಲೆ ಇಲ್ಲವ್ರ, ಪಾನು ಪಾನು, ಅದ್ರ ರಸದಾಗೆ ಈ ತುಳಸಿ ರಸ ಬೆರೆಸ್ ಕುಡಿದು ಬಿಟ್ರೆ ಯಾಕೆ ಹೇಳಿರಿ, ನೆಗಡಿ, ಕೆಮ್ಮು, ಶೀತ, ಉಷ್ಣ ಯಾವ್ದಿದ್ರು ಓಡ್ ಹೊಂಟೋಯ್ತದೆ. ಕಣ್ರವ, ದಿನ ಹೆಣ್ಮಕ್ಳು ಈ ಗಿಡಕ್ಕೆ ಸುತ್ತಾಡ್ತಿದ್ರೆ ಕೈ ಹಿಡಿದ ಗಂಡಿಂಗೆ ಎಂಥ ಗಂಡ ಅಂತ ಬಂದ್ರು ಓಡ್ ಹೊಂಟೋಯ್ತದೆ. ನಾನು ಈ ಗಿರಿಗೆ ರೌಂಡ್ ಹಾಕ್ಲಾ? ಹಾಕಿ ಹಾಕಿ. ಚಪ್ಪಲಿ ಬಿಟ್ಬಿಡಿ, ಚಪ್ಪಲಿ. ಕುಂಕುಮ ಮಾಡ್ಕೊಳ್ಳಿ, ಕುಂಕುಮ. ಸುತ್ತಿ ಸುತ್ತಿ. ಓರೆ ಓರೆ, ಏನಮ್ಮಲ್ಲ? ನಿಮ್ ಬಿಳಿ ಸೊಸೆ ನೋಡಿ ಏನ್ ಮಾಡ್ತಾವ್ರೆ? ಏನೋ ಮಾಡ್ತಿದ್ದಾಳೆ. ನಡೀರಿ ನೋಡಿ. ಸಂತೋಷನಾ? ಸಂತೋಷ ಸಂತೋಷ. ದಿನ ಹಿಂಗೆ ಸುತ್ತಾ ಆಗ್ತಾ ಇರಿ, ಅವ್ರ ಕೋಪ ಹೊಂಟೋಯ್ತದೆ. ನೋ ನೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. How are you? ಅದೇ ತುಳಸಿ ಡಿಂಗ್ 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 ಡಿಂಗ್. No, me too. ತುಳಸಿ ಡಿಂಗ್ ಡಿಂಗ್. ಇದೇನು? ನನಗೆ ಸೀರೆ ಉಡಿಸಿ. ನಾನಾ? ಕೋನ್ ಆಸ್ಕು ಮನೆ ಇಲ್ಲ. ಅದೇನಾ? ಓಕೆ. ಪ್ಲೀಸ್ ಪ್ಲೀಸ್. ಏಯ್ ಬಿಡು ಬಿಡು. ಏನಂದ್ರೆ ಏನಂದ್ರೆ? ಬನ್ನಿ ನೀವು ಬನ್ನಿ. ನೋಡಿ ನೋಡಿ. ಏನಮ್ಮ ಅದು? ಮಾವ ಅತ್ತೆಗೆ ಹೇಳಿ ಸೀರೆ ಉಡಿಸಿ. ಸೀರೆ ಉಟ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಕಣೆ. ಉಡ್ತೆ ಉಡ್ತೆ ಉಡ್ತೆ. ಏನ್ ಪುಣ್ಯ ಮಾಡಿದ್ನೋ? ಏನಿಲ್ಲ. ಎಲ್ಲಿ ಏನಿದು? ಹೇಗೆ ಬಿಚ್ಚೋದು? ಗುಂಡಿಲ್ಲ ಏನಿಲ್ಲ, ಬಿಚ್ಚು ಬಿಚ್ಚು. ಅಯ್ಯೋ ಅಯ್ಯೋ ಅಯ್ಯೋ, ಇರೋ ಇರೋ, ತಗೋ.
ಇದು ತುಂಬಾ ಚೆನ್ನಾಗಿತ್ತು. ಆಪೆ ಓಡಿಸಿದ್ದು ಚೆನ್ನಾಗಿಲ್ಲ. ನಾಟ್ ಗುಡ್. ಶಾರದಾ ಮನೆಗೆ ಹೋಗ್ತೀನಿ. ಶಾರದಾ ಮನೆಗೆ ಯಾಕೆ? ಶಾರದಾ ಇಸ್ ಸಚ್ ಎ ನೈಸ್ ಗರ್ಲ್. ಐ ಎಂಜಾಯ್ ಹರ್ ಕಂಪನಿ ವೆರಿ ಮಚ್. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. Why do you go in trouble, huh? Trouble? Why? You see, it doesn't look decent. ಬಾರಯ್ಯ, ಬಾ ಬಾ. ಬಂಗಾರದ ಡಬ್ಬಿಲಿ ವಿಷ ತುಂಬಿಕೊಟ್ಬಿಟ್ಟೆ. ಅದನ್ನ ತಗೊಂಡವರು ಸತ್ತಿದಾರೋ ಬದುಕಿದಾರೋ ನೋಡ್ಕೊಂಡು ಹೋಗೋಣ ಅಂತ ಬಂದಿಯಪ್ಪ. ಕೂತ್ಕೋ ಕೂತ್ಕೋ. ಗೋವಿಂದು, ನೀನು ಲಕ್ಷ್ಮನು ನಮ್ಮನ್ನು ಕ್ಷಮಿಸ್ಬಿಡ್ಬೇಕು ಕಣಯ್ಯ. ವಾಸು, ನಿನ್ನೊಂದು ಮಾತು ಕೇಳಬೇಕು ನಾನು. ಡೆಲ್ಲಿಗೆ ಹೋಗ ಪರಂಗಿ ಹುಡುಗಿ ನೋಡಿದ್ಯಲ್ಲ, ಆಗ ನಿನಗೆ ನಮ್ ಶಾರದನ್ ನೆನಪಾಗ್ಲಿಲ್ವೇನು? ನಾನ್ ಡೆಲ್ಲಿಗೆ ಹೋದ ಉದ್ದೇಶವೇ ಬೇರೆ. ಆದ್ರೆ ಅಲ್ಲಿ ಅವಳ ಮಾತು, ನಡತೆ ಇವೆಲ್ಲ ನನ್ನ ಬಾಯಿ ಕಟ್ಟಿಬಿಡ್ತು ಗೋವಿಂದು. ನನ್ನ ಮಗನ ಮೇಲೆ ಆಸೆ ಬಿಟ್ಟು ವಾಪಸ್ ಹೋಗು ಅಂತ ಹೇಳಿ ಅವ್ರ ದೃಷ್ಟಿಲಿ ನಮ್ಮ ದೇಶ, ನಮ್ಮ ಜನ, ಇವ್ರ ಯೋಗ್ಯತೆನೇ ಇಷ್ಟು ಅಂತ ತೋರ್ಪಡಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ಲಿಲ್ಲ ಗೋವಿಂದು. ಅದಕ್ಕಿಂತ ಹೆಚ್ಚಾಗಿ ಮಗ ಮದ್ವೆ ಆದವಳನ್ನ ನನ್ ಮನೆಗ್ ಬರ್ಬೇಡ ಅಂತ ಹೇಳಿ ವಯಸ್ಸಿಗೆ ಬಂದು ಮಗನ್ನ ಎದುರು ಹಾಕೊಳ್ಳೋದಿಕ್ಕೆ ನನಗೆ ಎಷ್ಟಾದ್ರೂ ವ್ಯಾಪಾರಸ್ಥ, ಲೆಕ್ಕಾಚಾರ. ಸೊಸೆ ದೃಷ್ಟಿಲಿ ದೊಡ್ಡ ಮನುಷ್ಯನೂ ಆಗ್ಬೇಕು, ಮಗನ್ನೂ ಎದುರು ಹಾಕೋಬಾರ್ದು. ನಿನ್ನ ಮಾತ್ ನಂಬ್ಕೊಂಡ್ ನನ್ಗತಿ ಏನು? ದೌಲತ್ಗೆ ಆಸೆ ಪಟ್ಟು ಆ ಅಂತ ಬಾಯ್ಬಿಟ್ಟ, ಮುಖದ ನೋಡೋ ಮಣ್ಣ ಅಂತ ಕಂಡವರೆಲ್ಲ ಬಿದ್ದು ಬಿದ್ದು ನಗ್ತಾರಲ್ಲ, ನಾನ್ ಹೇಗ್ ತಲೆ ಎತ್ಕೊಂಡು ತಿರ್ಗಾಡ್ಲಿ? ಊರೆಲ್ಲ ಬಾಯಿಗೆ ಬಂದಾಗ ಆಡಿದ್ರೆ ನಮ್ ಹುಡುಗಿನ ಮದ್ವೆ ಮಾಡ್ಕೊಳಕ್ಕೆ ಯಾರ್ ಬರ್ತಾರೆ? ಯಾಕೆ ಬರೋಲ್ವೇ? ಇವನ್ ಮಗನ್ ನಿವಾಳಿಸಿ ಒಗ್ಯುವಂತವನು ಬರ್ತಾರೆ. ಗೋವಿಂದು, ಗೋವಿಂದು, ನನ್ನ ನಂದು ಸಾಕಾಯ್ತೇನೋ? ತೃಪ್ತಿ ಆಯ್ತೇನೋ? ನಾನೀಗ ಯಾಕೆ ಬಂದಿದ್ದೀನಿ ಗೊತ್ತೇನೋ? ಶಾರದೆಗೆ ಒಂದು ಒಳ್ಳೆ ವರ ನೋಡು. ಶಾರದೆ ನನಗೂ ಮಗಳ ಸಮಾನ. ನಾನು 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಕಣು. ಬೇಗ ಮದುವೆ ಮಾಡ್ಬಿಡೋಣ. ಅಲ್ಲೋ, ನಾನು ಮಗಳನ್ನ ಸೊಸೆ ಮಾಡ್ಕೋತೀನಿ ಅಂತ ಭಾಷೆ ಕೊಟ್ಟು ಕುತ್ತಿಗೆ ಕುಯ್ದ ಸಾಲದು ಅಂತ ಈಗ 1 ಲಕ್ಷ ರೂಪಾಯಿನ ಆಸೆ ತೋರಿಸಿ ಹೆತ್ತವ್ರ ಮಾನ ಕಳಿಬೇಕು ಅಂತ ಮಾಡಿದ್ದೀನೋ? ವಾಸು, ನನ್ನ ಮಗಳ ಮದುವೆನ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತೇನೆ. ಅದಕ್ಕೆ ನಿನ್ನ ಭಿಕ್ಷೆ ಕೈ ಚಾಚಬೇಕಾಗಿಲ್ಲ. ಇದೇ ಕೊನೆ. ಸ್ನೇಹ ಬೇಕು ಅಂದೆ ಇಟ್ಕೋ, ಆದ್ರೆ ನನ್ನ ಮಗಳ ಮದುವೆ ವಿಷಯದಲ್ಲಿ ಮಾತ್ರ ತಲೆ ಹಾಕ್ಬೇಡ. ಲಕ್ಷ್ಮಿ, ವಾಸು ಕಾಫಿ ತಂದ್ಕೊಡು. ನಿನಗೂ ಇಂಥ ಮಗ ಹುಟ್ಟಿ ಈ ತರಹ ಕೆಲಸ ಮಾಡಿದಿದ್ರೆ ನೀನೇನ್ ಮಾಡ್ತಿದ್ಯೋ? ನನ್ನ ಪುಣ್ಯಕ್ಕೆ ನಿನ್ನ ಮಗನಂತವನು ಹುಟ್ಲಿಲ್ಲ ಕಣೋ. ನನಗೆ ಹುಟ್ಟಿರೋಳು ಮಗಳು, ಅದು ಎಂಥ ಮಗಳು! ಬಿಡೋ ಬಿಡೋ ಬಿಡೋ. ನನಗೆ ಬೇಜಾರು. ಬೇಜಾರು ಯಾಕಮ್ಮ? ಸಿ, there is piano. Play it. ಲೇ ಸೀತಾ, ಸೀತಾ, ನಿನ್ ಸೊಸೆಗೆ ಇವಳಿಗೆ ಬೇಜಾರಂತೆ. ಏನಾದ್ರು ಸಣ್ಣ ಪುಟ್ಟ ಮನೆ ಕೆಲಸ ಹೇಳ್ಕೊಡೆ. ಹೇಳಿಕೊಡಿ ಅಪ್ಪಿ, ನನಗೆ ತುಂಬಾ ಬೇಜಾರು. ನನಗೂ ಬೇಜಾರಾಗಿದೆ. ನಿಮ್ಗೂ ಬೇಜಾರು, ನಂಗೂ ಬೇಜಾರು. ಈ ಮನೇಲೇ ಬೇಜಾರು. ಮಾಲಾ, ನಂಗೆ ತುಂಬಾ ಬೇಜಾರು. ಈಗೊಂದು ಕೆಲಸ ಮಾಡಿ, ಅವ್ವ ಹಿಂದೆ ನೇಟ್ ಅಡಿಗೆ ಮನೆಗೆ ಹೊಂಟೋಗಿ ಹಪ್ಳಾಸ್ ಬಿಡೋದು, ದೋಸೆ ತುರ್ಬೋದು, ಚಟ್ನಿ ಅರಿಯೋದು ಎಲ್ಲ ಕಲ್ತ್ಕೊಂಡ್ಬಿಡಿ. ಬೇಜಾರು ಹೊಂಟೋಯ್ತದೆ. ಆತಗೆ ನಾನು ಇಷ್ಟ ಇಲ್ಲ. ಶಾರದಾ ಮನೆಗೆ ಹೋಗೋಣ. ಇಲ್ಲ,
ಶಾರದಾ, ನಾನು ಈ ಮನೇಲೆ ಒಬ್ಬಳೆ, ತುಂಬಾ ಬೇಜಾರು. ನಿಮ್ಮ ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಗೋಪಿ ಇರ್ತಾರೆ. ಗೋಪಿ always business. ಅದೇ ಮಾವ ಶಾರದಾ, ನಿನ್ನಿಂದ ಯಾಕಮ್ಮ ಬರ್ಲಿಲ್ಲ? ನೀ ಬರ್ದಿದ್ರೆ ನಂಗೆ ಬೇಜಾರಾಗುತ್ತೆ. ನೋಡು, ನೀನ್ ಇವತ್ತು ಇಲ್ಲೇ ಊಟ ಮಾಡ್ಬೇಕು. ನಿನಗೆ ಇಷ್ಟವಾದ ಹೋಳಿ ಕಾಳು ಸಾರು ಮಾಡ್ತೇನೆ. ಶಾರದಾ, you see, she smiles at you. At me, ಅತ್ತೆ ಹಾಗೇನೆ ಮೊದಲು ನೀನು ಬೇಗೊಂದು ಬೇಬಿನ್ ಕೊಟ್ಬಿಡು, ಆಮೇಲೆ ನಿನ್ನೆ ಎತ್ಕೊಂಡು ಕುಣಿದಾಡ್ತಾರೆ. ಬೇಬಿ? ಹಾ, ಇಡ್ಲೇ? ಬೇಡ ಬೇಡ ಬೇಡ. ಏನಿಸಾ, ನಿಂಗ ಅತ್ತೆ ಪ್ರೀತಿ ಬೇಡ? ಬೇಕು. ಹಾಗಾದ್ರೆ ಬೇಗ ಒಂದ್ ಬೇಬಿನ್ ಕೊಡು. ಶಾರದಾ, ಡೋಂಟ್ ಬಿ ಸಿಲಿ. ನನಗೆ ಒಂದು ಕನ್ನಡ ಹಾಡು ಹೇಳಿಕೊಡು. ಕನ್ನಡ ಹಾಡು? ಓಕೆ. ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ, ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ. ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ, ಹಾ, ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೇರೆ ಬೀಜ. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೇರೆ ಬೀಜ. ರಂಗೇನ ಹಳ್ಳಿಯಾಗೆ ಸಿಂಗಾರಿ ಸೀತೆ ಹಂಗೆ ಬಂಗಾರಿ ರಂಗಿ ಮೈ ಅರಳಿತು. ರಂಗೇನ ಹಳ್ಳಿಯಾಗೆ ಸಿಂಗಾರಿ ಸೀತೆ ಹಂಗೆ ಬಂಗಾರಿ ರಂಗಿ ಮೈ ಅರಳಿತು. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ಕೊಟ್ಟ ರಂಗಾದ ರಂಗೇಗೌಡ ಮೇರೆ ಬೀಜ. ನಕ್ಕ ನಕ್ಷತ್ರದಂತ, ನಕ್ಕ ನಕ್ಷತ್ರದಂತ, ಚೊಕ್ಕಾದ ರಂಗಿನ ತಂಡ, ಚೊಕ್ಕಾದ ರಂಗಿನ ತಂಡ, ತಕ್ಕಾದ ಹೆಂಡತಿ ಎಂದ ರಂಗೇಗೌಡ, ತನಗೆ ತಕ್ಕಾದ ಹೆಂಡತಿ ಎಂದ ರಂಗೇಗೌಡ. ರಂಗಿಯ ಕೈಯ ಮ್ಯಾಗೆ ರಂಗ ಭಾಷೆಯ ಕೊಟ್ಟ, ರಂಗಿಯ ಕೈಯ ಮ್ಯಾಗೆ ರಂಗ ಭಾಷೆಯ ಕೊಟ್ಟ. ಸಂಗಾತಿ ನೀನೆ ಅಂತ ಆಣೆಯಿಟ್ಟ, ಬಾಳ ಸಂಗಾತಿ ನೀನೆ ಅಂತ ಆಣೆಯಿಟ್ಟ. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ಕೊಟ್ಟ ರಂಗಾದ ರಂಗೇಗೌಡ ಮೇರೆ ಬೀಜ. ಬಾರಿ ಹಡ್ದಾನೆ, ಬಾರಿ ಹಡ್ದಾನೆ, ದೂರಾದೆ ಸುತ್ತಿ, ದೂರಾದೆ ಸುತ್ತಿ, ಹೋಗೇನೆ
ಚೆನ್ನಾಗಿತ್ತಮ್ಮ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದೇ ಚೆನ್ನಾಗಿತ್ತು ಚೆನ್ನಾಗಿತ್ತು. ಹಾಡು ಕೇಳ್ತಾ ಕೇಳ್ತಾ ಕಣ್ಣೀರ್ ಹರಿದು ಹೊಂಟೋ. ಎಲಿಸಾ, ತುಂಬಾ ಸಂತೋಷವಾದಾಗ ಕಣ್ಣೀರು ತಾನಾಗೇ ಬರುತ್ತೆ. ಕಮಾನೇಲಿ ಸರ್, ಸಂತೋಷ ಅಂತ ಒಂದೇ. ಏನು ಅಂದ್ರೆ ಶಾರದನ ಸ್ಥಿತಿ ನೋಡಿದ್ರೆ ನಮ್ ಕರೆಗಳೇ ಕೆಟ್ಟು ಬರುತ್ತೆ. ಸೀತಾ, ನಾನು ಏನ್ ಮಾಡುವಂತೆಯೇ? ನಾನು ಅವತ್ತೇ ಹೇಳಿದೆ ಆ ಬಿಡಿ ಹಿಂದೆ ವಾಪಸ್ ಕಳ್ಸಿ ಅಂತ. ನನ್ ಮಾತು ಕೇಳಿದ್ರೆ ಈಗ ಯಾರು ನೋಡ್ಬೇಕು ಈ ಸಂತಾನ ನನ್ ಕೈಲಾಗಲ್ಲ. ಅತ್ತೆ, ಎಲ್ಲಿಸ ಅಷ್ಟು ಸಂತೋಷವಾಗಿರುವಾಗ ನೀವು ಕಣ್ಣೀರ್ ಹಾಕೊಂಡು ಮುಖ ಹೇಗೆ ತಪ್ಪು ಮಾಡ್ಕೊಂಡಿದ್ರೆ ಅವಳೇನು ತಿಳ್ಕೊಳಲ್ಲ. ನೋಡಿ, ಮಗು ಅಂತ ಅವಳ ಮನಸ್ಸನ್ನ ನೋಯಿಸೋದು ನಮ್ ಧರ್ಮ ಅಲ್ಲ ಅಲ್ವೇ ಮಾವಯ್ಯ? ಹೌದು ಕಣಮ್ಮ, ಆಸೆ ತೋರಿಸಿ ಭಾಷೆ ಕೊಟ್ಟು ನಮ್ದಿರೋ ಹೃದಯಕ್ಕೆ ಸಿಡಿಮದ್ದಿಡೋದು ಧರ್ಮ ಅಲ್ಲ, ಧರ್ಮ ಅಲ್ಲ. ಸತ್ಯವಾದ ಮತ್ತು ಮಾವಯ್ಯ. ಎಲ್ಲಿಸ ಗೋಪಿನೇ ನಂಬ್ ಬಂದಿದ್ದಾಳೆ. ಅವಳ ಹೃದಯಕ್ಕೆ ಸಿಡಿಮದ್ದಿಡೋದು ಧರ್ಮ ಅಲ್ಲ ಮಾವಯ್ಯ. ಶಾರದಾ, ನಾನ್ ಹೇಳಿದ್ದು ನಿನ್ ಬಗ್ಗೆ ಕಣಮ್ಮ, ಎಲ್ಲಿ ಸಾಗಲ್ಲ. ಮಾವಯ್ಯ, ಎಲಿಸಾನು ಹೆಣ್ಣು, ನಾನು ಹೆಣ್ಣು. ಹಾಕಿಸ್ತೀರಿ? ಕ್ಷಮಿಸಿ, ನಮ್ಮ ಹತ್ರ ಗಾಡಿ ಗಿಡಿ ಯಾವ್ದು ಇಲ್ಲ. ಬಿಡಿ, ನನ್ ಮುಖ ನೋಡಿದ್ರು ಇನ್ನೆಲ್ಲ ನೀವು ಬಂದ ಹಾಗೇನೆ ಅಂತ ವಿಷಯಕ್ಕೆ ಬಂದೆ. ಆ ಸಾವುಕಾರ್ ವಾಸಪ್ಪನವ್ರ ಮಗ ನಿಮ್ ಮಗಳು ಬಹಳ ದೊಡ್ಡ ಅನ್ಯಾಯ ಮಾಡ್ಬಿಟ್ಟಂತಲ್ಲ, ಕೇಳಿ ಬಹಳ ಬೇಜಾರಾಯ್ತು. ಏನೋ ಆಯ್ತು ಬಿಡಿ, ಮದುವೆ ಆಯ್ತೆ? ಎಲ್ ಬಂತು ಸ್ವಾಮಿ, ವರನ್ ಹುಡುಕ್ತಾ ಇದ್ದೀನಿ. ವರ ಹುಡುಕಕ್ಕೆ ಯಾಕೆ ಹೋಗ್ತೀರಿ? ನಾ ಬಂದಿದ್ದೀನಲ್ಲ. ಏನು, ನೀವು ನನ್ನ ಮಗಳನ್ನ? ಪಾಂಡ್ರಗ, ನನಗೊಬ್ಬ ಮಗ ಇದ್ದಾನೆ, ಕನ್ಯಾ ಹುಡುಕ್ತಾ ಇದ್ದೀನಿ. ಡಬಲ್ ಗ್ರಾಜೆಟ್, ತುಂಬಾ ಬುದ್ಧಿವಂತ. ನನ್ನ ಮಗ ನನ್ನ ಹಾಗೇನೆ, ವಯಸ್ಸಲ್ಲಿ ನಾನು ಹಾಗೆ ಇದ್ದೆ ಕಟ್ಟಿ. ಆ ಮಾತು ಬಿಡಿ. ಪಾಂಡ್ರಂಗರಾಯರೇ, ಹೆಣ್ಣು ಎಂಥ ವಂಶದಲ್ಲೇ ಹುಟ್ಟಿರ್ಲಿ, ಅವಳಲ್ಲಿ ಬಂಗಾರದಂಥ ಗುಣಗಳೇ ಇರ್ಲಿ, ಜನ ಅದಕ್ಕೆ ಗಮನ ಕೊಡೋದಿಲ್ಲ ಸ್ವಾಮಿ. ಮೊದಲು ಅವಳ ಬಗ್ಗೆ ಏನ್ ಪ್ರಚಾರ ಇದೆ ಅಂತ ಕೆದಕಿ ನೋಡ್ತಾರೆ. ಅವ್ರು ಸಾಮಾನ್ಯ ಜನ ಬಿಡಿ, ನಾನು ಹಾಗಲ್ಲ, ಬಹಳ ಸೋಷಿಯಲ್. ನನ್ನ ಮಗನು ನನ್ನ ಹಾಗೆ. ನೀವೊಂದು ಮಾತು ಹೋದ್ರೆ ಕರ್ಕೊಂಡ್ ಬರ್ತೀನಿ ನೋಡಿ. ಬಹಳ ಸಂತೋಷ. ಯಾವಾಗ ಕರ್ಕೊಂಡ್ ಬರ್ತೀರಿ? ಕರ್ಕೊಂಡ್ ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ಅವನು ಫಾರಿನ್ಗೆ ಹೋಗ್ಬೇಕು ಅಂತಿದ್ದಾನೆ. ಹೋಗ್ಲಿ, ನನಗೂ ಕಳಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಹಳ ಸಂತೋಷ. ಯಾಗೂ ನೀವು ಮುಂದೆ ಮಾವನ ಆಗೋರು. ಒಂದ್ 5,000 ಪಾಂಡುರಂಗ, ಫಾರಿನ್ನು ಒಂದು 50. ಕ್ಷಮಿಸಿ, ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ಲಿ ನಾನು? ನೀವ್ಯಾಕೆ ತರಕ್ ಹೋಗ್ತೀರಿ ಅಂದ್ರೆ? ಹಾಗೂ ವಾಸಪ್ಪನವರು ನಿಮ್ ಮಗಳ ಮದುವೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಹೇಳಿದ್ದಾರೆ. ನನಗೆಲ್ಲ ಗೊತ್ತು. ಹಾಗೆ ತಗೊಳ್ಳಿ, ಅರ್ಧ ಈ ಕಡೆ ತಳ್ಳಿ, ಇನ್ನರ್ಧದಲ್ಲಿ ವರೋಪಚಾರ ಮದುವೆ ಮುಗಿಸ್ಬಿಡಿ. ಕಾಲಾಡಿ ಖರ್ಚಿದೆ ಮದುವೆ ಆಗೋತ್ತಲ್ಲ. ಹೇಳ್ರಿ ಮೇಲೆ. ಓಯ್ನಯ್ಯ, ಎದ್ದೇಳ್ರಿ ಮೇಲೆ. ಪಾಂಡುರಂಗ ರೀ, ನಮ್ ಮಗಳಿಗೆ ಮದುವೆ ಆಗದೆ ಇದ್ರು ಚಿಂತೆ ಇಲ್ಲ ರೀ. ನಿಮ್ಮಂಥವ್ರ ಮನೆ ಸೊಸೆ ಆಗೋದಕ್ ಬಿಡೋದಿಲ್ರಿ ಅವಳನ್ನ. ಯಾಕ್ರಿ ಕೊಡೋದಿಲ್ಲ? ನಮ್ಗೇನ್ರಿ ಯೋಗ್ಯತೆ ಕಡಿಮೆ ಆಗಿರೋದು? ಹೋಗ್ರಿ ಆಚೆ, ಹೋಗ್ರಿ ಆಚೆ. ಹೋಗ್ತೀನಿ. ಒಳ್ಳೆ ಐಡಿಯಾ ಕೊಟ್ಟೆ, ಬದುಕಕ್ ಗೊತ್ತಿಲ್ಲ. ನಿಂತ್ಕೊಳ್ರಿ. 2,500 ರೂಪಾಯಿ ಕೊಡ್ರಿ. ಯಾವ್ದು 2,500 ರೂಪಾಯಿ? ಆಟೋ ರಿಕ್ಷಾ. ಚಿಲ್ರೆ ಇಲ್ಲ, ನಾಳೆ ತಂದು ಕೊಡ್ತೀನಿ. ಚಿಲ್ರೆ ಕೊಡ್ತೀನಿ, ಕೊಡ್ರಿ. 100 ರೂಪಾಯಿ ನೋಟಿಗೆ ನಿಮ್ಮ ಹತ್ರ ಚಿಲ್ರೆ ಇದೆಯಾ? ಬಿಡ್ರಿ, ಬನ್ನಿನಲ್ಲಿದ್ದೀರಿ. ಕೊಡ್ರಿ ಇಲ್ಲಿ. 97 ರೂಪಾಯಿನ ನಾಳೆ ಬೆಳಿಗ್ಗೆ ನೀವೇ ಬಂದು ತಗೊಂಡೋಗಿ. ಯಪ್ಪ ಯಪ್ಪ, ಇದೇನು ಕಾರೋ ಬಸ್ಸು? ಒಪ್ಪದಿಂದ ಈಚೆಗೆ ಕುಳಿಂಡು ಅಂತ ಬಂದ್ಬಿಟ್ರಲ್ಲಪ್ಪ. ಕಾರಣ ಕಂಡು ಈ ಒಗ್ಗಟ್ಟು ಸಂಸಾರದಾಗ ಹೆಂಗಸರಿಗೆ ಇದ್ದು ಬಿಟ್ರೆ ಜಗಳ, ಚೂಟಿ, ಪಾಪ, ಮುಂಚು ಎಲ್ಲ
ಹೋಗಿದ್ದಾರೆ. ನಂಗೇನ್ ಗೊತ್ತು, ಹೇಳ್ಬಿಟ್ಟೋಯ್ತಾರ. ಅಯ್ಯೋ ಏನ್ರಮ್ಮ, ನಾವೆಲ್ಲ ಅಷ್ಟು ದೂರದಿಂದ ಬಿಳಿ ಹೆಂಡತಿ ನೋಡ್ಬೇಕು ಅಂತ ಬಂದ್ರೆ ಹೀಗಾಗೋಯ್ತಲ್ಲ. ಹಂಗಾರೆ ನೀವೆಲ್ಲ ನಮ್ಮ ಅವ್ವ ಅವ್ರ ಬಿಳಿ ಸೀಸನ್ ನೋಡಕ್ ಬಂದಿದ್ದೀರಾ ಅನ್ನಿ? ನೋಡ್ಲೇಬೇಕಾ? ಹಂಗಾರ ಒಂದ್ ಕೆಲಸ ಮಾಡಿ, 1 2 3 4 5 6 7 8 9 10 ನೀವೆಲ್ಲ ತಲಾಗೊಂದೊಂದು ರೂಪಾಯಿ ಕೊಟ್ಬಿಡಿ. ಬಿಳಿ ಸೊಸೆನ್ ಕರ್ಕೊಂಡ್ ಬರ್ತೀನಿ, ನೋಡ್ಕೊಂಡು ಹೊಂಟೋಯ್ತೀನಿ. ಇವನ್ನ ನಾನು ಬಿಗಿನಿಂಗ್ ಇಂದ ಸೀಯಿಂಗು ಬಹಳ ಹೆಡ್ ಲಾಂಗು. ಅಯ್ಯೋ ಕರೀರಂತ ಹೇಳ್ರಿ ಕಮಲಮ್ಮವ್ರೆ, ಕಣ್ಣಲ್ಲಿ ನೋಡ್ಕೊಂಡೆ ಹೋಗೋಣ. ಬಿಳಿ ಸೊಸೆ ಮನೇಲಿ ಹೇಗಿದ್ದಾಳೆ? ಒಂದ್ರ ಆ ಕತೆ ಯಾಕೆ ಹೇಳ್ತೀರಿ? ಹೊತ್ತಿಗೆ ಎದ್ದು ಬಿಡ್ತಾರೆ, ನಾಷ್ಟ ಮಾಡ್ಬಿಡ್ತಾರೆ, ಮಧ್ಯಾಹ್ನ ಆಯ್ತು ಅಂದ್ರೆ ಉಂಡು ಬಿಡ್ತಾರೆ, ಆಮೇಲೆ ರಾತ್ರಿ ಆಯ್ತು ಅಂದ್ರೆ ಉಂಡ್ಬಿಟ್ಟು ಬೆಚ್ಚಗೊದ್ದಳು ಮನೆ ಕೆತ್ತಾರೆ. ತೆಗಿರವ ಎಲ್ರಂಗೆ ಅವರು ಅವ್ರೆ ಕರಿತೀನಿ ತಾಳಿ. ಆ ಯವನ ಹತ್ರ ಹೊಸಿ ಹುಷಾರಾಗಿ ಮಾತಾಡಿ, ಬೆಂಕಿ ಚೂರು. ಎಲಿಸವ್ವ ನಮ್ ದೊಡ್ಡವ್ರ ಫ್ರೆಂಡು ಆ ಕಿತಾಪತಿ ಕಮಲವ್ವ ಒಂದ್ ಹಿಂಡಿನೇ ಕರ್ಕೊಂಬಂದ್ಬಿಟ್ಟವಳೆ ನಿಮ್ಮನ್ನ ನೋಡಕ್ಕೆ. ಗೀತಾಪತಿ ಅಂದ್ರೆ ಏನು ಮನ? ಅಂದ್ರೆ ಮನೆ ಸುತ್ತೋದು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳೋದು. ಅದಕ್ಕೆ ನಾವು ಕಿತಾಪತಿ ಅಂತೀವಿ. ಈಗ ಒಂದ್ ತಮಾಷೆ ಮಾಡವ. ನೀವು ಪಾಪ ಬಂದು ನಂಗೆ ಬಂದು ಬಿಗ್ಗಿಯಾಗಿ ಎಲ್ರಿಗೂ ಒಂದ್ ರೋಪ್ ಹಾಕ್ಬಿಡಿ. ತಮಾಷೆಗೆ ಒಂದ್ ನಾಟಕ ಮಾಡವ ಕಣವ. ನೀವು ಜಬರ್ದಸ್ತಾಗಿ ಬಂದು ಒಂದ್ ಗರ್ದಿನಿ ಹಾಕ್ಬಿಡಿ. ಆಮೇಲೆ ನೋಡಿ ಅವ್ರ ಮಗವ. ಬನ್ನಿ ಸದ್ದು ಬೆಂಕಿ ಚೂರು ಬತ್ತೈತೆ. ಕಮಲಮ್ಮ ವೆರಿ ಗುಡ್. ರಾಜಮ್ಮ ಬೆಸ್ಟ್ ವಿಶಸ್. ನೇಮ್ ವಾಸಂತಿ. ಲಾಂಗ್ ಲೀವ್. ನೇಮ್ ಪುಟ್ಟಮ್ಮ. ಪುಟ್ಟಣ್ಣ? ನೋ ಪುಟ್ಟಮ್ಮ. ವಿಮೆನ್ ಲೀಲಾ. ವೆರಿ ಗುಡ್. ಪ್ರೇಮ. ಕಾತ್ಯ. ಸರಸ್ವತಿ. ಯು ಆರ್ ವೆರಿ ಹ್ಯಾಂಡ್ಸಮ್. ಯುವರ್ ಹೇರ್ಸ್ ಗೋಲ್ಡ್ ಗೋಲ್ಡ್. ಸಾರಿ ಎಲ್ಲರಿಗೂ ನಮಸ್ಕಾರ. ಕುತ್ಕೊಳ್ಳಿ. ಹೋಯ್ತು ಬಿಗಿ ನೋಡ್ದ ಪುಟ್ಟಮ್ಮ, ಎಲ್ಲ ಈ ಮಲ್ಲನ ಕಿತಾಪತಿ ಈಗಿನ ಬೆಂಕಿ ಚೂರು ಅಂತಂದ. ಬೆಣ್ಣೆ ಅಂತ ಬಂತು. ನೀವೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲ? ನೀವೆಲ್ಲ ಯಾಕೆ ಬಂದ್ರಿ? ಕನ್ನಡ ಮಾತಾಡಿ, ನನಗೆ ಗೊತ್ತಾಗುತ್ತೆ. ಗೀತ್ವತಿ ಕಮಲಮ್ಮ, ಆಯ್ತು ನಿನ್ ಇಂಗ್ಲಿಷ್ ಮಂಗಳಾರತಿ. ಅಲ್ಲಮ್ಮ, ನೀನ್ ದೇಶ ಬಿಟ್ಟು ದೇಶಕ್ಕೆ ಬಂದೆ, ಅತ್ತೆ ಮಾವ ಗಂಡ ಮನೆ ಎಲ್ಲ ಸಾಧಿ. ಓ, ನಾನು ತುಂಬಾ ಸಂತೋಷವಾಗಿದ್ದೀನಿ. ನಾವಿನ್ ಹೋಗ್ಬಿಟ್ಟು ಬರ್ತೀವಮ್ಮ. ಸ್ವಲ್ಪ ಇರಿ, ಕುತ್ಕೊಳ್ಳಿ. ಕಾಫಿ ಕುಡ್ದು ಕುಂಕುಮ ಇಟ್ಕೊಂಡು ಹೋಗಿ. ಅಪ್ಪ, ಈ ಲಕ್ಷ್ಮಿ ಫೋಟೋ ಒಂದ್ ಹೊಸ ಫ್ರೇಮ್ ಹಾಕ್ಸ್ಬೇಕಪ್ಪ, ತುಂಬಾ ಹಳೇದಾಗ್ಬಿಟ್ಟಿದೆ. ಲಕ್ಷ್ಮಿ ಫೋಟೋಗೆ ಹೊಸ ಫ್ರೇಮ್? ಈಗ್ಲೇ ಏನಮ್ಮ ಅವಸರ ಅದಕ್ಕೆ? ನಿನ್ನ ಬಾಳಿಗೆ ಒಂದು ಹೊಸ ಫ್ರೇಮ್ ಹುಡುಕ್ತಾ ಇದ್ದೀನಲ್ಲಮ್ಮ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವೇನಪ್ಪ? ಅಮ್ಮ ವ್ರತ ಮಾಡ್ಬೇಡ್ವೆ? ಎಲಿಸಾ ಬಂದ್ ಕೋಪಕ್ಕೆ ಅತ್ತೆ ವ್ರತ ಮಾಡ್ತಾರೋ ಇಲ್ವೋ, ಎಷ್ಟ್ ಕಣ್ಣೀರ್ ಹಾಕ್ತಾರೋ, ಏನ್ ಹಠ ಮಾಡ್ತಾರೋ. ಲಕ್ಷ್ಮಿ, ಲೇ ಲಕ್ಷ್ಮಿ, ಕೇಳಿದೇನೆ ನಿನ್ನ ಮಗಳ ಮಾತ್ನ? ಆ ಸೀತಮ್ಮ ವ್ರತ ಮಾಡ್ತಾಳ್ಯೋ ಇಲ್ವೋ ಅಂತ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಇವಳಿಗೆ. ಯಾಕ್ ಮಾಡಲ್ಲ? ಖಂಡಿತ ಮಾಡ್ತಾಳೆ. ತನ್ ಸೀಮೆ ಸೊಸೆನ್ ಪಕ್ಕದಲ್ಲಿ ಕೂರಿಸ್ಕೋತಾಳೆ. ಊರ್ನಲ್ಲಿರೋ ಮುತ್ತೈದರ್ನೆಲ್ಲ ಅರ್ಶಿನ ಕುಂಕುಮ ಕರೀತಾಳೆ. ತನ್ ಸೊಸೆ ಕೈಲಿ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡಿಸ್ತಾಳೆ, ರೌಕೆ ಕಣ ಕೊಡಿಸ್ತಾಳೆ. ಅವ್ರದನ್ನೆಲ್ಲ ಇಸ್ಕೊಂಡು ಸೆರಗನ್ ಮರೆಯಲ್ಲಿ ಕುಸ್ಕುಸು ಅಂತ ನಗ್ತಾರೆ. ನಗ್ಲಿ ಕಣೆ, ನಗ್ಲಿ. ಇವಾಗ ಗೊತ್ತಾಗತ್ತೆ ಆ ಸೀಮೆ ಸೊಸೆ ಪ್ರಭಾವ.
ಅಮ್ಮ, ಅತ್ತೆ ಮನೆಗೆ ಹೋಗಿ ಅಲ್ಲ ವ್ರತ ಮಾಡಕ್ ಬೇಜಾರಾದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಶಾರದಾ, ವ್ರತ ಮಾಡ್ಲಿ. ಶಾರದಾ, ನೀನ್ ಅಲ್ಲಿಗೆ ಹೋಗೋದು ಬೇಡ, ಅವ್ರನ್ನ ಕರೆಯೋದು ಬೇಡ, ಅವ್ರು ಇಲ್ಲಿಗೆ ಬರೋದು ಬೇಡ, ನಮ್ಮ ಮನಸ್ಸಿಗೆ ಬೇಜಾರಾಗೋದು ಬೇಡ. ಅರ್ಥವಾಯ್ತೇನೆ? ಹೋಗ್ಲಿ ಬಿಡಿಪ್ಪ. ಏನಿ ಫ್ರೇಮ್ ಬದಲಾಯಿಸ್ಕೊಂಡ್ ಬನ್ನಿ. ಫ್ರೇಮ್ ಮಾತಾಡ್ತಾರೆ. ಹಾ, ಬನ್ನಿ ಬನ್ನಿ ಬನ್ನಿ. ಮನೆಯಲ್ಲಿ ಎಲ್ರು ಸೋಖ್ಯವೋ? ಎಲ್ಲ ತಮ್ಮ ಆಶೀರ್ವಾದ. ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ಸೀತಮ್ಮ? ಸೀತಾ, ಸೀತಾ, ಶಾಸ್ತ್ರಿಗಳು ಬಂದಾರೆ ನೋಡು. ದೀರ್ಘ ಸುಮಂಗಲಿ ಭವ. ಸೀತಮ್ಮ, ನಾನು ಯಾಕೆ ಬಂದಿದ್ದೀನಿ ಗೊತ್ತೇನೋ? ನಾಳೆ ವರಮಹಾಲಕ್ಷ್ಮಿ ವ್ರತ ಜ್ಞಾಪಿಸ್ಕೋಗೋಣ ಅಂತ ಬಂದೆ. ಏನಿದು ವ್ರತ ಅಂದ ತಕ್ಷಣ ಸೀತಮ್ಮ ಅಳ್ತಾ ಇದ್ದಾಳೆ? ಯಾಕೆ ವಾಸಪ್ಪನವ್ರೆ? ಇನ್ನೀ ಮನೇಲಿ ವ್ರತ ಹಬ್ಬ ಹರಿದಿನ ನೆನೆಸ್ಕೊಂಡು ಏನ್ ಪ್ರಯೋಜನ ಹೇಳಿ? ನಾವು ಬಯಸಿದ್ದೇ ಒಂದು, ಅದಾದದ್ದೇ ಒಂದು. ಯಾಕೆ ನಿಮಗೂ ಗೊತ್ತಾಗಿರ್ಬೇಕಲ್ಲ ಶಾಸ್ತ್ರಿಗಳೇ, ನನ್ ಮಗನ ದಿಗ್ವಿಜಯ. ಗೊತ್ತಾಗಿದೆ ಗೊತ್ತಾಗಿದೆ, ಹೇಳಿದ್ದೀನಿ. ಈಗ ಹೇಳಿ ಶಾಸ್ತ್ರಿಗಳೇ, ಆ ಪರಂಗಿ ಉಳ್ಳ ಸೊಸೆ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವ ಸೌಭಾಗ್ಯಕ್ಕೆ ವ್ರತ ಮಾಡ್ಲಿ ಹೇಳಿ? ಒಂದು ವೇಳೆ ವ್ರತ ಮಾಡಿದ್ರು ಜನ ನಗೋದಿಲ್ವೇ? ಸರೀಕರು ಕುಕ್ಕ ಮಾಡೋದಿಲ್ವೇ? ಎಂತ ಉಭಯ ಸಂತೆಗೆ ಸಿಕ್ಕಾಕಿಸ್ಬಿಟ್ಟ ನೋಡಿ ನನ್ ಮಗ. ಬಿಸಿ ತುಪ್ಪ ಉಗುಳು ಹಾಗಿಲ್ಲ, ನುಂಗು ಹಾಗಿಲ್ಲ. ಮನತನಕ್ಕಿರೋನು ಒಬ್ಬನೇ ಮಗ. ತಂದೆ ತಾಯಿಗಳಿಗೂ ಒಂದು ಪಾದಪೂಜೆಯೂ ಇಲ್ಲದೆ ಮದುವೆ ಮಾಡ್ಕೊಂಡು ಬಂದುಬಿಟ್ಟ. ಹೋಗ್ಲಿ ಅಂದ್ರೆ ಸಂಪ್ರದಾಯಕ್ಕೆ ತಕ್ಕ ಸೊಸೆನೂ ಅಲ್ಲ. ಅನೂಚಾನವಾಗಿ ಮನೆಗೆ ಬಂದಿರೋ ಸೊಸೆ ಮಾಡಬೇಕಾಗಿರೋ ಪೂಜೆ ಪುನಸ್ಕಾರಗಳನ್ನ ನಿಲ್ಲಿಸಬೇಕಾಗಿದೆ. ಇದಕ್ಕೆಲ್ಲ ಏನ್ ಮಾಡೋದು ಅಂತ ತಾನೇ ನಿಮ್ ಸಮಸ್ಯೆ. ನಿಜ ಅಂದ ಹಾಗೆ ವಾಸಪ್ಪನವ್ರೆ, ನಿಮ್ ಸೊಸೆಯಲ್ಲಿ ಕರೆಯಲ್ಲಿ ನೋಡೋಣ. ಮಲ್ಲ ಮಲ್ಲ, ಆ ಹುಡುಗಿನ ಕರೆಯೋ. ಎಲ್ಲಿಸವ ಶಾಸ್ತ್ರಿಗಳು ಬಂದವ್ರೆ, ನಿಮ್ಮ ಮಾವನವ್ರು ಕರಿತಾವ್ರೆ. ನೋಡಮ್ಮ, ಇವರು ನರಸಿಂಹ ಶಾಸ್ತ್ರಿಗಳು ಅಂತ. ನಿಮ್ಮಲ್ಲಿ ಪಾದ್ರಿಗಳು ಹೇಗೋ ಹಾಗೆ ನಮ್ಮಲ್ಲಿ ಇವರು. ದೀರ್ಘ ಸುಮಂಗಲಿ ಭವ. ವಿಶ್ ಯು ಲಾಂಗ್ ಹ್ಯಾಪಿ ಮ್ಯಾರಿಡ್ ಲೈಫ್. ಧನ್ಯವಾದ ಧನ್ಯವಾದ. ಫಲೇ ನೋಡಿದ್ರ ವಾಸಪ್ಪ, ವಿಚಾರಣೆ ಎಷ್ಟು ಸ್ಪಷ್ಟವಾಗಿದೆ. ಯಾವಾಗ ಈಕೆ ಸೀರೆ ಉಟ್ಕೊಂಡ್ ಬಂದು ಆವಾಗಲೇ ನಾನು ತಿಳ್ಕೊಂಡೆ ಈಕೆಗೆ ನಮ್ಮ ಧರ್ಮದ ಮೇಲೆ ಎಷ್ಟು ಗೌರವ, ಎಷ್ಟು ಆಸಕ್ತಿ ಇದೆ ಅಂತ. ನಾನು ಅಂದುಕೊಂಡಿದ್ದು ಸುಳ್ಳಾಗಿದೆ. ನನಗೆ ವೇದ ಉಪನಿಷತ್ತು ಅದರ ಅರ್ಥ ತಿಳ್ಕೋಬೇಕು ಅಂತ ತುಂಬಾ ಆಸೆ. ನನಗೆ ಅವಕಾಶ ಸಿಕ್ತಾಗಲಿಲ್ಲ. ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನೇ ಬಂದು ನಿನಗೆ ವೇದ ಉಪನಿಷತ್ತಿನ ಅರ್ಥನ ಹೇಳ್ಕೊಡ್ತೀನಮ್ಮ. ನೀನು ಹೋಗಮ್ಮ, ನೀನು ಹೋಗು. ನಮಸ್ಕಾರ. ನೋಡಿದ್ರ ವಾಸಪ್ಪನವ್ರೆ, ನಮ್ಮ ಹುಡುಗರು ವೇದ ಉಪನಿಷತ್ತು ಅಂದ್ರೆ ಹಾಗಂದ್ರೇನು, ಅದು ಹೇಗಿರುತ್ತೆ, ಅದು ಯಾವ ಅಂಗಡಿನಲ್ಲಿ ಸಿಕ್ಕತ್ತೆ, ಅದಕ್ಕೆ ಎಷ್ಟು ಬೆಲೆ ಅಂತ ಕೇಳ್ತಾರೆ ಸ್ವಾಮಿ. ಆದ್ರೆ ಹೀಗೆ ನಿಮ್ ಸೊಸೆ ಗುಣವತ್ತೆ, ಮಹಾವಿಚಾರವತ್ತೆ. ರಾಯರಿಗೆ ನೀವೆಲ್ಲ ಬಂದಿರೋದೇ ನನ್ನ ಭಾಗ್ಯ. ನನ್ನನ್ನು ಏನ್ ಬೇಕಾದ್ರೂ ಅನ್ನಿವರಂತೆ. ದಯವಿಟ್ಟು ಮೊದಲು ಕೂತ್ಕೊಳ್ಳಿ, ದಯಮಾಡಿಸಿ. ಬನ್ನಿ ಬನ್ನಿ. ಅಪ್ಪಣೆ ಆಗಲಿ. ತಮಗೆ ಈ ಧಾಡಿ ನನ್ನ ಮೇಲೆ ಯಾಕೆ, ತಮ್ಮ ವಾಗ್ಬಾಣ ಸುರುಮಳಿ ಯಾಕೆ, ಅಪ್ಪಣೆ ಕೊಡಿಸೋಣಾಗ್ಲಿ. ಏನ್ರಿ ಹಾಕಿ ಕೇಳ್ತಾ ಇದ್ದೀರಾ? ನೀವು ವರಮಹಾಲಕ್ಷ್ಮಿ ವ್ರತ ಮಾಡಿಸ್ಬೇಕಾದ್ ಯಾರಿಗೆ, ಮಾಡಿಸ್ತಿರೋದು ಯಾರಿಗೆ? ಸಮಾಧಾನವಾಗಿ ಕೂತ್ಕೊಳ್ಳಿ. ಮುಟ್ಗಾಡಿ ಬಿಡ್ರಿ. ಹೇಳಯ್ಯ,
ಅದು ಪುತ್ರ ಹೇಳೋ. ಕಾಣಿಸ್ತಾ ಇಲ್ವೇ? ವಾಸಪ್ಪನವ್ರ ಕುಟುಂಬ ಸೀತಮ್ಮನಿಗೂ ಅವರ ಸೊಸೆ ಲಲಿತಮ್ಮನಿಗೂ. ಲಲಿತಮ್ಮ ಯಾರಯ್ಯ ಲಲಿತಮ್ಮ? ಗೋಪಿ ಹೆಂಡತಿಗೆ ಲಲಿತಮ್ಮ ಅಂತ ಹೆಸರಿಟ್ಟಿದ್ದೀನಿ. ಅದರಲ್ಲೂ ಈ ಪರಂಗಿಯೋಳ ಕೈಲಿ ಮಂತ್ರವತ್ತಾಗಿ ವ್ರತ ಮಾಡಿಸೋದು ಅಧರ್ಮ ಅಲ್ವೇನೋ? ಅಧರ್ಮ ಹೇಗಾಗತ್ತೆ ರಾಯರೇ? ನಮ್ಮೂರಾಗ ಸೀರೆ ಉಡ್ಸಿದ್ದಾರೆ, ಹಣೆ ತುಂಬಾ ಕುಂಕುಮ ಇಡ್ಸಿದ್ದಾರೆ, ಲಲಿತಮ್ಮ ಅಂತ ಬೇರೆ ನಾಮಕರಣ ಮಾಡಿದ್ದಾರೆ. ಅಧರ್ಮ ಹೇಗಾಗುತ್ತೆ? ಏ ನರಸಿಂಹ, ಪರಂಗಿಗಳಿಗೆ ಸೀರೆ ಉಡ್ಸಿದ್ರೆ ಸತಿ ಸಾವಿತ್ರ ಆಗ್ತಾಳೇನೋ? ಅಲ್ರಿ ಶಾಸ್ತ್ರಿಗಳೇ, ಹೊಂದಿಗೆ ಅಲಂಕಾರ ಮಾಡಿ ಸಾಕ್ಷಾತ್ ಶಂಕರನ್ ನಂದಿ ಅಂತ ನೀವೊಂದು ಬಿಟ್ರೆ ಆ ನಂದೀಶ್ವರ ಆಗುತ್ತೇನ್ರಿ? ಛೇ 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 ಛೇ. ಲಲಿತಾದೇವಿ ಎನ್ನೋ ಹೆಸರು, ಸಾಕ್ಷಾತ್ ತ್ರಿಪುರ ಸುಂದರಿ ಹೆಸರನ್ನ ಒಬ್ಬ ಪರಂಗಿ ಒಳಗಿರಬಹುದೇ? ಸ್ವಾಮಿ, ತಮ್ಮ ಹೆಸರೇನು? ಯಾಕೋ ಗೊತ್ತಿಲ್ವೇನೋ ನಿನಗೆ? ಗರುಡಾಚಾರ್ಯ ಅಂತ. ಗರುಡಾಚಾರ್ಯ, ತಾವು ಮಹಾವಿಷ್ಣುವಿನ ಹೆಗಲ ಮೇಲೆ ಕೂರಿಸ್ಕೊಂಡು ಹೆಸರ ಆಕಾಶದಲ್ಲಿ ಹಾರಾಡಿದ್ದಾರ ಸ್ವಾಮಿ? ಹೆಸರಿನಲ್ಲಿದೆ ಸ್ವಾಮಿ. ದೇಹಾನ ಗುರುತಿಸೋದಕ್ಕೆ ಒಂದು ಹೆಸರು, ಬಳಿಕೆಯಲ್ಲಿರೋ ಹೆಸರಿಟ್ಟೆ. ತಪ್ಪೇನು? ನರಸಿಂಹ, ದಕ್ಷಿಣೆ ಆಸೆಗೋಸ್ಕರ ಧರ್ಮದ್ರೋಹ ಮಾಡಿ ತಪ್ಪಲ್ಲದೆ ಅದನ್ನು ಮೊದಲು ಒಪ್ಪು. ಶ್ರೀ ವಾಸಪ್ಪನವ್ರೆ, ವಾಸಪ್ಪನವ್ರೆ, ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ, ಬನ್ರಿ. ಬನ್ನಿ ವಾಸಪ್ಪನವರೇ, ಇದು ಧರ್ಮದ ನ್ಯಾಯಾಲಯ. ಜಿಜ್ಞಾಸುಗಳು ಬಂದಿದ್ದಾರೆ. ಏನ್ರಿ ನೀವು ಶ್ರೀಮಂತರು ಅಂತ ಧರ್ಮ ಕರ್ಮಗಳ ವಿಚಾರದಲ್ಲಿ ನಿಮ್ ಇಷ್ಟ ಬಂದ ಹಾಗೆ ನಡ್ಕೊಳ್ಬಹುದು ಅಂತ ತಿಳ್ಕೊಂಡಿದ್ದೀರೇನು? ಸ್ವಾಮಿ, ಅಂತಹ ದುರಹಂಕಾರ ನನ್ನಲ್ಲಿಲ್ಲ. ನಮ್ಮಂತ ಪುರೋಹಿತರು, ಗುರುಗಳು, ನರಸಿಂಹಶಾಸ್ತ್ರಿಗಳು ಅವ್ರು ಹೇಗೆ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೋಬೇಕು. ಅದು ನಮ್ಮ ಧರ್ಮ. ನೋಡಿದ್ರ ಹೇಗೆ ಕಟ್ಟಿದಾನೆ ನರಸಿಂಹಶಾಸ್ತ್ರಿ? ಇಂಥ ಪವಿತ್ರವಾದ ಪೂಜಾರಿಗಳು ಮಾಡಬೇಕಾದ ಧರ್ಮದ ಹಕ್ಕು ಬೇಕು ನರಸಿಂಹ. ಎಲ್ಲಿದೆ ಹಕ್ಕು? ಅವಳಿಗೆ ಕೊಟ್ಟು ನಮ್ಮ ಧರ್ಮ ಪರಂಪರೆಯಲ್ಲಿಯೇ ಹುಟ್ಟಿ ಬೆಳೆದವಳಾಗಿರ್ಬೇಕು. ಎಲ್ಲಿ ಹುಟ್ಟಿದಾಳೆ? ಯಾವುದೋ ದೇಶದಲ್ಲಿ ಹುಟ್ಟಿ ಯಾವುದೋ ಧರ್ಮದಲ್ಲಿ ಬೆಳೆದು ಬಂದವಳಿಗೆ ನಮ್ಮ ಧರ್ಮದಲ್ಲಿ ಸ್ಥಾನ ಇಲ್ಲವೇ ಇಲ್ಲ. ಹಾಗೆ ನಿಲ್ಸಿ, ಹಾಗೆ ನಿಲ್ಸಿ. ಎಷ್ಟು ಸಂಕುಚಿತವಾಗಿಲ್ಲ ನಮ್ಮ ಧರ್ಮ. ಸಮಸ್ತ ಮಾನವ ಕುಲವನ್ನೇ ಸಮಾನ ಪ್ರೇಮದಿಂದ ನೋಡುವುದೇ ನಮ್ಮ ಧರ್ಮ. ಧರ್ಮದರ್ಶಿಗಳೇ, ತಾವುಗಳೆಲ್ಲ ಪ್ರತಿ ದಿವಸ ನಿತ್ಯ ಕರ್ಮಾನುಷ್ಠಾನವಾದ ಮೇಲೆ ಯಾವ ಶಾಂತಿ ಮಂತ್ರವನ್ನ ಪಠನ ಮಾಡ್ತೀರಾ? ದಯವಿಟ್ಟು ಹೇಳ್ತೀರಾ ಸ್ವಾಮಿ? ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನೊಂದ್ಸಲ ಹೇಳಿ. ಸರ್ವೇ ಜನ ಸುಖಿನೋ ಭವಂತು. ನಿಲ್ಸಿ. ಸರ್ವೇ ಜನ, ಇದರ ಅರ್ಥವೇ, ಇವರ ವ್ಯಾಪ್ತಿಯೇ. ಸರ್ವೇ ಜನ ಅಂದ್ರೆ ನೀವಿಷ್ಟೇ ಜನವೋ? ಬರೀ ಭಾರತ ಜನವೋ? ಇಲ್ಲ ಇಡೀ ವಿಶ್ವದ ಮಾನವ ಕುಲವೇ ಇದರಲ್ಲಿ ಸೇರ್ಕೊಂಡಿದ್ಯೋ? ಹೇಳಿ ಸ್ವಾಮಿ, ಹೇಳಿ. ಇಡೀ ಮಾನವ ಕುಲವೇ ಸೇರಿದೆ. ಇಂಥ ವಿಶ್ವ ಪ್ರೇಮದ ಧರ್ಮ ನಂಬಿಕೊಂಡು ಸಾವಿರಾರು ಮೈಲಿ ದೂರದಿಂದ ತಾನು ತನ್ನವರು ಅನ್ನೋ ರಕ್ತ ಸಂಬಂಧನೆಲ್ಲ ಬಿಟ್ಟು ನಿಮ್ಮ ಧರ್ಮ ಒಪ್ಕೊಳ್ತೀನಿ, ನಿಮ್ಮ ಧರ್ಮದ ಬೆಳಕಿನಲ್ಲಿ ಬಾಳ್ತೀನಿ ಅಂತ ಬಂದಿರೋ ಒಂದು ಹೆಣ್ಣು ಮಗಳಿಗೆ ನಮ್ಮ ವಿಶಾಲ ಧರ್ಮದ ಮಣ್ಣಿನಲ್ಲಿ ಆಶ್ರಯ ಕೊಳ್ಳಿಲ್ಲ ಅಂತಂದ್ರೆ ನಾಚಿಕೆ, ನಾಚಿಕೆ ಅಲ್ವೇ ರಾಯೇ? ಲಲಿತಾ, ಮಾತಾಗಿ. ಅಮ್ಮ, ಹಿಂದೂ ಧರ್ಮದ ಮೇಲೆ ನೀನು ಓದಿ ತಿಳ್ಕೊಂಡಿರೋದನ್ನ ಎರಡು ಮಾತಲ್ಲಿ ಇವ್ರಿಗೆ ಹೇಳಮ್ಮ. ನಾನು ಇಂಡಿಯಾದ ಗ್ರೇಟ್ ಫಿಲಾಸಫರ್ ಅಂಡ್ ಗೈಡ್ ಡಾಕ್ಟರ್ ರಾಧಾಕೃಷ್ಣನ್ ಬರೆದಿರುವ ಒಂದು ಪುಸ್ತಕ ಓದಿದ್ದೀನಿ. ಅದರಲ್ಲಿ ಹೀಗೆ ಹೇಳಿದ್ದಾರೆ, ಹಿಂದೂಯಿಸಂ ಇಸ್ ಅ ಗ್ರೋಯಿಂಗ್ ಟ್ರೆಡಿಷನ್, ನಾಟ್ ಅ ಫಿಕ್ಸ್ಡ್ ರೆವಲೇಷನ್. ಅರ್ಥವಾಯ್ತು ಸ್ವಾಮಿ? ಹಿಂದೂ ಧರ್ಮ ಬೆಳೀತಾ ಇರೋ ಮಹಾ ಸಂಪ್ರದಾಯ, ಬದಲಿಸಲಾಗದ ತತ್ವವಲ್ಲ. ಇಂಥ ಮಹಾ ಸಂಪ್ರದಾಯಸ್ಥರಾದ ನಾವು ಕ್ಷುಲ್ಲಕವಾಗಿ ವರ್ತನೆ ಮಾಡಬಹುದೇ? ಹೇಳಿ ಸ್ವಾಮಿ, ಹೇಳಿ. ಒಂದು ವೇಳೆ ನಾನು ತಪ್ಪು ಮಾಡಿದ್ದೀನಿ, ನೀವೇನು ಶಿಕ್ಷೆ ಕೊಡ್ತೀರೋ ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನರಸಿಂಹ, 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 ನಿನ್ನನ್ನು ಧರ್ಮದ್ರೋಹಿ ಅಂದ ನಾವು ಧರ್ಮದ್ರೋಹಿಗಳಪ್ಪ. ನಿನ್ನಂಥ ವಿಚಾರವಂತರು 16 ಜನ ಹುಟ್ಟಬೇಕು, ಆಗಲೇ ನಮ್ಮ ಧರ್ಮಕ್ಕೊಂದು ಅರ್ಥ, ಒಂದು ಶಕ್ತಿ. ಧನ್ಯೋಸ್ಮಿ.
ನೀವೆಲ್ಲರೂ ದಯಮಾಡ್ತಿದ್ದೀರ. ವರಮಹಾಲಕ್ಷ್ಮಿ ಪ್ರಸಾದ ತೆಗೆದುಕೊಂಡು ನಮ್ಮ ಗೋಪುಗೂ ಜರೀಸರಿಗೂ ಜರೀಸ ಅಲ್ಲ ಶಾಸ್ತ್ರಿಗಳೇ, ಲಲಿತಮ್ಮರಿಗೂ ಆಶೀರ್ವಾದ ಮಾಡಿ ಹೋಗಿ. ಅಷ್ಟೇ ತಾನೇ, ಬರ್ತೀನಿ. ಒಂದ್ ನಿಮಿಷ ಇರು. ಸುಧಾ ಸುಧಾ ಒಳಗೇನಿದೆ ಒಳಗೇನಿದೆ? ಒಳಗೇನಿರುತ್ತೆ? ಕಥೆ ಇರುತ್ತೆ. ಅಂಕಲ್, ಒಂದ್ ಕ್ವಶನ್. ಏನಮ್ಮ? ಶಾರದಾಗೆ ಇನ್ನೂ ಯಾಕೆ ಮ್ಯಾರೇಜ್ ಆಗಿಲ್ಲ? ಶಾರದಾಗೆ ಮದುವೆ ಯಾಕೆ ಆಗಿಲ್ಲ ಅಂತ ಕೇಳ್ತೀಯಾ? ಹಾ. ಲಕ್ಷ್ಮಿ, ಲೇ ಲಕ್ಷ್ಮಿ, ನೋಡು, ಈ ಲಲಿತಮ್ಮ ನಮ್ ಶಾರದಾಗ ಮದುವೆ ಇನ್ನೂ ಯಾಕೆ ಆಗಿಲ್ಲ ಅಂತ ಕೇಳ್ತಾಳೆ. ಹೇಳೆ. ಹೇಳಿ ಆಂಟಿ. ಹೇಳ್ಬೇಕಾ? ಲಲಿತಾ, ನನಗ್ ಮದುವೆ ಯಾಕಾಗಿಲ್ಲ ಅಂತ ನಾನೇ ಹೇಳ್ತೀನಿ. ಬಾ. ಹೇಳು. ನಾನೊಬ್ಬರನ್ನ ಲವ್ ಮಾಡ್ತಿದ್ದೀನಿ. ಯಾರು? ನೀನ್ ಯಾಕಂದ್ರೆ ಹೇಳ್ಬಾರ್ದು. ಅದು ಪ್ರಾಮಿಸ್. ನಾನು ಲವ್ ಮಾಡ್ತಿರೋದು ನಿನ್ನ ಬಾಯ್ ಅಂತ. ನನ್ ಹುಡುಗನ ಕಂಡ್ರೆ ಭಯ, ಅದಕ್ಕೆ ನನ್ ಹುಡುಗಿನೇ ಪ್ರೀತಿಸೋದು. ಮಲ್ಲ, ಎಲಿಸನ್ ಕರಿಯೋ. ಬುದ್ಧಿ ಎಲಿಸೋ ಮನೆಗಿಲ್ಲ, ಅವರು ಶಾರದವನ್ ಮನ್ಗೋಗವ್ರೆ. ಎಲ್ಲಾ ಶಾರದಾ ಸೆಲೆಕ್ಟ್ ಮಾಡಿದೆ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. Oh, Sharda and I had such a nice time today. First we went to a beautiful hotel, and then we had just delicious. Then after after that, we were on our way to the flower shop, and we stopped there, and Sharda helped us find stories. We had a long time to find the stories, you know, it takes sometimes. But then, Sharda helped me select the stories, and she helped me wrap it. And you know what, Sharda always has this excellent taste. And I didn't stop.
ಲಲಿತಾ Good night. Gopi, good night. Oh, Sharda, don't forget, I want to remember to take me to that Canada film that you promised, okay? Okay, sure. Good night. ಅಮ್ಮ, ಶಾರದೇನ ಇನ್ಮೇಲೆ ಈ ಮನೆಗೆ ಬರಬೇಡ ಅಂತ ಹೇಳು. ಯಾಕೋ ಅವಳೇನು ಮಾಡಿಲ್ಲ ನಿಮ್ಗೆ? ಗೆಲಿಸಣ್ಣ ತುಂಬಾ ಪ್ರೀತಿಸೋ ಹಾಗೆ ನಟಿಸಿ ನನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಹೊಂಚಾಗ್ತಿದ್ದಾಳಮ್ಮ. ನಾವೆಲ್ಲ ಪರವ ನಂಬ ಅಂತ ಅವಳಿಗೆ ಅನ್ಯಾಯ ಮಾಡಿದ್ವಿ ನೋಡು, ಅದಕ್ಕೆ ನಿಮ್ಗೆ ಅಳಕು. ಅವಳ ಮನಸ್ಸಲ್ಲಿ ಹಾಗಿದ್ದಿದ್ರೆ ನನಗೆ ಅವರೇ ಕಾಪಾಡು ಅಂತ ನಿಮ್ಮಿಬ್ಬರನ್ನ ಹರಸಿ ಹಾಡ್ತಾ ಇದ್ಲೇನೋ. ನಮ್ ಶಾಂತನಂತ ಹೆಣ್ಣು ಅವಳೊಬ್ಳೆ ಕಣೋ, ಅವಳೊಬ್ಳೆ. ಅಮ್ಮ, ನಿಂಗೇನಾದ್ರೂ ಶಾರದ ನೋಡ್ಬೇಕು ಅನ್ನಿಸ್ರೆ ನೀನೇ ಅವಳ ಮನೆಗೆ ಹೋಗಿ ನೋಡ್ಕೊಂಬ. ಅವಳು ಮಾತ್ರ ಈ ಮನೆಗೆ ಬರ್ಕೊಡು. Why are you so restless? Elisa, tomorrow we are going to our village. Village? Why? You see, I'm fed up with my business. We'll have a nice time together. Oh, fine. ಅತ್ತೆ ಮಾವ ಬರ್ತಾರಾ? No. Darling, ಶರವನ್ ಕರ್ಕೊಂಡು ಹೋಗೋಣ? No! Elisa! Lalita. Okay, Lalita. Why do you want to bring Sharda in between us? Atte likes her. Mama likes her. I like her. Why do you dislike Sharda? You see, darling, you're mistaken. You see, I would like to have some time alone with you. Okay. ಅಬ್ಬಬ್ಬ ಸಾಕಾಗೋದ್ ಕಣ ಜವರ. ಮೆಕ್ಕೆ ಮ್ಯಾಲ್ ತಗಲ್ಬಿಟ್ಟು ಸೊಂಟ ಎಂಟಾಗೋಯ್ತು. ನನಗ್ ಗೊತ್ತೇ ಇಲ್ಲ. ಇದು ಹೊತ್ಕೊಂಡ ಮೇಲೆ ಇದ್ದದ್ದು ಒಳಕ್ಕೆ ಹೊಂಟೋಯ್ತು. ಯಾಕ ಈ ಪರಂಗಿ ಅವರು ವಾರಕ್ಕೊಂದು ತಾನ ಮಾಡಕ್ಕಿಲ್ವಂತೆ, ಹೌದಾ? ಅಲ್ಲಿ ಗಂಟೆ ಹಾಕೋಯ್ತೀಯೋ? ನಾವಿಬ್ರೇ ಇಲ್ವಾ? ನಾನು ಹೋಗಿ ಯುಗಾದಿಗೆ ತಾನ ಮಾಡಿದ್ದು, ನೀ ದೀಪಾವಳಿಗೆ ತಾನ ಮಾಡಿದ್ದು. ಸರಿ, ಈ ವಾರಕ್ಕೊಂದಪ್ಪ ತಾನ ಮಾಡೋಗೆ ಅಂತ ರಂಗು ಗೊತ್ತದಲ್ಲ, ಈ ದಿನ ತಾನ ಮಾಡೋದವ್ರೆ ಅವ್ರು ಯಾಕೆ ಬರಕ್ಕಿಲ್ಲ ಆ ರಂಗು? ಒಳ್ಳೆ ಐನಾತಿ ಪಾಯಿಂಟ್ ಇದು. ಈ ಜವರ ದೊರಸಾಣಿಯವ್ರು ಬಂದ್ಮೇಲೆ ಈ ಪಾಯಿಂಟ್ ತಿಳ್ಕೋಬೇಕಾದ ವಿಚಾರ ಹೇಳ್ಬೇಕು. ಜವರ, ನಾವ್ ಯಾಕೆ ಕರಗಿದೀವನ್ನೋ ಪಾಯಿಂಟ್ ಈಗ ತಿಳಿತ್ ನೋಡು. ಯಾಕಪ್ಪ? ನಾವ್ ದಿನ ಉಣ್ಣೋದ್ ಏನ್ಲೆ? ರಾಗಿ ಮುದ್ದೆ, ಅದ್ರ ಬಂಡೆ ಏನ್ಲೆ? ಕರುಗದೆ ಅಲ್ಲಿಗೆ ಬಾ, ಅದಕ್ಕೆ ನಾವು ಕರಗಿರೋದು. ಹೋಗೋಣ. ನಾವು ಮಾಂಸ ತಿನ್ನಕ್ಕಿಲ್ವಾ? ಏನು ದಿನ ತಿಂದೀಯ ಮಾಂಸವಾ? ವಾಕೆ 15 ದಿವಸ ತಿಂದಿತ್ತು. ಮತ್ ಅಷ್ಟು ಕೆಂಪದೇ ದಿನ ತಿನ್ನೋದು, ರಾಗಿ ಕಪ್ಪು ಎರಡು ಸೇರ್ಬಿಟ್ಟು ಮಿಕ್ಸರ್ ಆಗಿ ನಮ್ ಬಣ್ಣ ಹಾಕಿ ಕುಂತದೆ. ಅದಕ್ಕೆ ನಮ್ಮ ಹಳ್ಳಿಲೇ ನೀ ಬುದ್ಧಿವಂತ, ಮುಂದಿಂದಪ್ಪ ಚೇರ್ಮನ್ ಗಿರಿಗೆ ನೀ ನಿಂತ್ಕಪ್ಪ ಅಂತ ನಾ ಅನ್ನೋದು. ಬಿಡಿ ತತ್ತ, ಬುದ್ಧಿವಂತ ಆದ ತಕ್ಷಣ ತತ್ತ ಅಂತಿದೆಯಲ್ಲ, ಅದೇ ಬುದ್ಧಿವಂತರ ಕೆಲಸ ತತ್ತಾರೋ. ತತ್ತ ಬೇಡ ಬೇಡ ತೆಗೆಣ. ಇದ್ಯಾಕೆ ನಿಂಗೆ ಮೈಗೆ ಹೆಂಗಿತ್ತು? ಏನ್ರ ಯಾಕೋ ನಗ್ತಾ ಇದ್ದೀರಾ? ಯಾಕೋ ನಗ್ತಾ ಇದ್ದೀರಾ? ಏನು ಸರ್ದಾರ್ ಕೂತಾಗಿ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇದೇನ್ ನಿಮ್ಮ ಅಪ್ಪನ ಮನೆಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರೇನಾ? ಸಾವುಕಾರ ಬಂದಾಗ ಅಷ್ಟು ತಂದು ಇಲ್ಲಿಗೆ ಹಾಕ್ತೀರಿ, ಅವ್ರ ಹತ್ತ ಕಡೆ ಹೋಯ್ತು ಅಂದ್ರೆ ಇಷ್ಟು ತಗೊಂಡಾಗ ಮನೆಗೆ ಹಾಕೊಂಡು ಕೂತ್ಕೋತೀರಿ. ಅಲ್ಲ ಬುದ್ಧಿ, ವರ್ಷ ಕಾಲವೆಲ್ಲ ನೀವ್ ಕುಂತ್ಕೊಂಡು ಸುಖ ಪಡ್ತೀರಿ, ನಾವ್ ಒಂದ್ ನಿಮಿಷ ಕುಂತ್ಕೊಳಕ್ಕಾಗ್ದ? ತಡ್ಕೊಳ್ಳಿ ಸಾಕು, ನಿರಂತರ ಮನೆ ಬಂದ್ರು ಇಲ್ಲಿ ವಾಸಪ್ಪನವ್ರು ಬಂದಿದ್ರೇನೋ ಪರವಾಗಿರ್ಲಿಲ್ಲ. ಬರ್ತಾ ಇರೋನು ಗೋಪಿ,
ಜಾತಿಗೆಟ್ಟು ನೀತಿಗೆಟ್ಟು ಯಾರೋ ಬಿಳಿ ಹೆಂಚಿಂದ ಕರ್ಕೊಂಡ್ ಬರ್ತಾ ಇದ್ದಾನೆ ಅಲ್ರೋ. ಇನ್ನು ಮನೆ ವ್ಯವಸ್ಥೆನೆ ಆಗಿಲ್ವಲ್ಲ, ಇನ್ನು ಊಟದ ವ್ಯವಸ್ಥೆ ಗತಿ ಏನು? ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ. ರೆಡಿ ಮಾಡ್ಬಿಟ್ಟಿದ್ದೀರಿ? ಏನು ತಡ್ಕೊಳ್ಳಿ. ಅತ್ತೆ ಎಲ್ಲ ಸುತ್ತಿ ಜಾತ್ಕೊಂಡಂತು ಬಂದ್ಕೊಂಡಂತು ಆಯ್ಕೆ ಮಾಡ್ಬಿಟ್ಟಿದ್ವಿ. ಬುದ್ಧಿ 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 ನಾನು ಜವರ. ಇವರು ವೆರಿ ಗ್ಲಾಡ್ ಟು ಮೀಟ್ ಯು. ನಮಸ್ಕಾರ. looking after my property here. Yes. Do you like this place? This is my sister's place. Oh, it's so nice. So simple. ಗೋಪಣ್ಣ, ನೀವಾಗ್ಲಿ ನಿಮ್ಮ ತಂದೆಯವರಾಗ್ಲಿ 3 ವರ್ಷದಿಂದ ಈ ಕಡೆ ಬರದೇ ಹೋದ್ರು ಕೂಡ ಯಜಮಾನಿಲ್ಲದ ಮನೆ ಅಂತ ಅನ್ನಿಸ್ಲಿಲ್ಲ. ಇವರೇ ಯಜಮಾನ್ ಹಂಗೆ ನೋಡ್ಕೊಂಡವ್ರು ಬುದ್ಧಿ. ಗೋಪಣ್ಣ, ದೇಶದಿಂದ ದೇಶಕ್ಕೆ ಸಂಬಂಧ ಬೆಳೆಸಿದ್ರಿ. ರತಿದೇವಿ ಅಂತ ಹೆಣ್ಣು ಜೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಿಡ 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 ನಾಲ್ಗೆ ತೋರಿಸಿ ಬುದ್ಧಿ. ಯಾಕೋ ತೋರ್ಸಿ ಬುದ್ಧಿ. ತೋರಿಸಿ ಬುದ್ಧಿ. ಚಕ್ಕ ಒಂದೇ ಅದಲ್ವಾ? ಬುದ್ಧಿ, ಒಂದಾಲ್ಗೆ ಮಡಿಕೊಂಡು ನೀವು 2 ರಕಮ್ ಮಾತಾಡ್ತಿರಲ್ಲ, ಇದು ಹೆಂಗೆ? ಏನದು 2 ರಕಮ್ಮ? ಅಲ್ಲ ಬುದ್ಧಿ, ಚಿಕ್ಕ ಯಜಮಾನರು ಬರೋಕ್ ಮುಂಚೆ ಗೋಬಣ್ಣ ಬಿಳಿ ಹೆಂಡತಿ ಕಟ್ಕೊಂಡ್ಬಿಟ್ಟ, ಆ ಜಾತ್ಗೆಟ್ಟ ನೀಟ್ಗೆಟ್ಟ ಕುಲಿಗೆಟ್ಟ ಅಂತ ಅದೇ 1 ರಕಮ್ಮನ್ನು ಮಾತಾಡಿದ್ರಿ. ಇಲ್ಲಿ ಅವ್ರನ್ನ ನೋಡದೆ ಇಟ್ಕೆ ಜೋಡಿ ತುಂಬಾ ಚೆನ್ನಾಗಿದೆ ಅಂತ 2 ರಕಮ್ ಮಾತಾಡಿದ್ರಿ. ಅದ್ಯಾವ ನಾಲ್ಗೆ ಇದ್ಯಾವ ನಾಲ್ಗೆ? ಇದು ಹೆಂಗೆ ನೋಡುವ, ಇದೆಲ್ಲ ಹುಟ್ಟುವಾಗಲೇ ಬರ್ಬೇಕು. ಅದಕ್ಕೂ ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು. ಚಕ್ಕ, ಇದು ನಮಗ್ ಬರಕಿಲ್ಲ. ಹೆಂಗ್ ಬರ್ತದೆ? ಇದಕ್ಕೆ ಅದು ಬೇಕು, ಅದು ಬೇಕು. ಇವತ್ ನಿನ್ನ ನೋಡೋಕೆ ಒಬ್ಬ ಒಳ್ಳೆ ಹುಡುಗ ಬಂದಿದ್ದ. ಕೇಳಿಸ್ತಾ ನಾನು ಹೇಳಿದ್ದು? ನಿನ್ನ ನೋಡೋಕೆ ಇವತ್ತು ಒಬ್ಬ ಒಳ್ಳೆ ಹುಡುಗ ಬಂದಿದ್ದ. ಒಳ್ಳೆ ಹುಡುಗಿ ಒಬ್ಳು ಮದುವೆ ಆಗದೆ ಮನೇಲೇ ಕೂತಿದ್ದಾಳೆ ಅಂದ್ರೆ ಹುಡುಗರಿಗೇನಪ್ಪ, ಬರ್ತಾ ಇರ್ತಾರೆ ಕಣೆ. ಅವ್ರು ಬಂದ್ ಹೋಗ್ತಾ ಇರ್ಲಿ, ನೀನ್ ಬೇರೆಯವ್ರ ಮನೇಲಿ ಹೋಗಿ ಪ್ರಚಾರಕ್ಕೆ ಮಾಡ್ಕೊಂಡಿರು. ಪರಿಚಾರಕ್ಕೆ ಮಾಡಕ್ ಹೋಗಿರ್ಲಿಲ್ಲಪ್ಪ, ಅತ್ತೆ ಹುಷಾರಿಲ್ಲ, ಉಪಚಾರ ಮಾಡಕ್ ಹೋಗಿದ್ದೆ. ಅತ್ತೆ ಯಾವ ಬರುತ್ತೇನೆ ತಂದಿದಾಳಲ್ಲ ಬಿಳಿ ಹಾತೆನ, ಮಾಡಿಸ್ಕೊಳ್ಳಿ ಸೇವೆನ. ನಿನ್ನ ಮಗಳ ಮನೆಗೆ ಸೊಸೆಯಾಗ್ಲಿಲ್ಲ ಅಂತ ನಾವ್ಯಾಕಮ್ಮ ಹೊಟ್ಟೆ ಕಿಚ್ಚು ಬಿಡ್ಬೇಕು? ಗೋಪಿ ಅವ್ರ ಅಮ್ಮನ ಮೇಲೆ ಕೋಪಿಸ್ಕೊಂಡು ಎಲಿಸನ್ನ ಹಳ್ಳಿ ಮನೆ ಕರ್ಕೊಂಡು ಹೋಗಿದ್ದಾರೆ. ಅತ್ತೆ ಕೊರಗೊಚ್ಕೊಂಡು ಕಣ್ಣೀರ್ ಇಡ್ತಿದ್ದಾರೆ. ಶಾರದಾ, ನೀನೇ ಹೋಗಿ ನನ್ ಮಗನ್ ಸಮಾಧಾನ ಮಾಡಿ ಕರ್ಕೊಂಬಾರೆ ಅಂತ ಹಠ ಹಿಡಿದಿದ್ದಾರೆ. ಓ, ಈ ರಾಯಭರ ಬೇರೆ ಒಪ್ಕೊಂಡ್ ಬಂದಿದ್ಯೋ? ಶಾರಿ, ಕಡೆ ಸಲ ಹೇಳ್ತೇನೆ, ಆ ಮನೆ ಮೇಲೆ ಮೊಹ ಬಿಟ್ಬಿಡು. ಒಳ್ಳೆ ಚಿನ್ನದಂತ ವರ ಬಂದಿದ್ದಾನೆ. ಮದುವೆ ಆದ ಕೂಡ್ಲೆ
ಹೆಂಡತಿನೂ ಕರ್ಕೊಂಡು ಜೊತೆಯಲ್ಲಿ ಜರ್ಮನಿಗೆ ಹೋಗ್ಬೇಕು ಅಂತಿದ್ದಾನೆ. ನೀನ್ ಇದಕ್ಕೆ ಒಪ್ಕೊ. ಭರ್ಜರಿಯಾಗಿ ಮದುವೆ ಮಾಡಿ ಆ ವಾಸಪ್ಪನ್ ಕರೆದು ಹೇಳ್ತೇನೆ. ನೋಡು ನೋಡು, ಅಮೇರಿಕಾದಿಂದ ಬಂದ ನಿನ್ನ ಮಗ ನನ್ನ ಮಗಳನ್ನ ನಂಬಿಸಿ ಕೈ ಬಿಟ್ಬಿಟ್ಟ ಅಂತ ಅವಳನ್ನೇನ್ ಸುಮ್ನೆ ಮನೇಲಿ ಕೂಡ್ಸಿಲ್ವೋ? ನಿನ್ ಮುಖದ ಮೇಲೆ ಹೊಡೆದ ಹಾಗೆ ಅಳಿಯನ್ನ ಮಗಳನ್ನ ಜಂಬಂತ ಜಂಬೋ ಜೆಟ್ ನಲ್ಲಿ ಕೂಡಿಸಿ ಜರ್ಮನಿ ಕಳಿಸ್ತಿದ್ದೀನೋ, ಜರ್ಮನಿಗೆ ಅಂತ. ಒಪ್ಕೊಂಬಿಡು ಶಾರದಾ, ಒಪ್ಕೊಂಬಿಡು. ಹುಡುಗ ಲಕ್ಷಣವಾಗಿದ್ದಾನೆ. ಅಮ್ಮ, ಪ್ರೇಮಕ್ಕೋಸ್ಕರ ಹಾತೊರೆದ ಈ ಹೃದಯದಲ್ಲಿ ಪ್ರೀತಿಯಿಂದ ಒಂದು ಗಿಡ ನೆಟ್ಟೆ. ಅದು ಫಲ ಕೊಡ್ಲಿಲ್ಲ ಅಂತ ಅದೇ ಜಾಗದಲ್ಲಿ ಇನ್ನೊಂದು ಗಿಡ ನೆಡೋಕೆ ನನ್ ಮನ್ಸು ಯಾಕೆ ಒಪ್ತಾ ಇಲ್ಲಮ್ಮ, ಒಪ್ತಾ ಇಲ್ಲ. ರಂಗೇನ ಹಳಿಯಾಗಿ ಬಂಗಾರ ಕಪ್ಪ ಕೊಟ್ಟ ರಂಗಾದ ರಂಗೇಗೌಡ ಮೇರೆ ದೀದ. ರಂಗೇನ ಹಳಿಯಾಗಿ ಸಿಂಗಾರಿ ಸೀತೆ ಹಂಗೆ ಬಂಗಾರಿ ಅಂಗಿ ಮೈ ಅರಳಿತು. ರಂಗೇನ ಹಳಿಯಾಗಿ
ಎಲ್ಲ ಬಂದವ್ರೆ. ಕಾಸು ಸರ ಹಾಕೊಂಡ್ಬಿಟ್ಟಿದ್ಯಾ, ಹಳ್ಳಿ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ, ಒಳ್ಳೆ ಹಳ್ಳಿ ಒಂಥರ ಇದೆಯಾ? ಹೇಗಿದೆ ಹಳ್ಳಿ ವಾಸ? ತುಂಬಾ ಚೆನ್ನಾಗಿದೆ. ಎಲಿಸಾ? ಲಲಿತಾ 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 ಲಲಿತಾ. ನೀವಿಬ್ರು ಹಳ್ಳಿಗೆ ಬಂದ್ಬಿಟ್ರಿ, ಅಲ್ಲಿ ಅತ್ತೆಗೆ ಒಂದು ಕ್ಷಣವೂ ನೆಮ್ಮದಿ ಇಲ್ಲ. ನಿಮ್ಮನ್ನು ಬಿಟ್ಟಿರ್ಲಾರ್ದೆ ನೋಡ್ಬೇಕು ಅಂತ ಓಡ್ ಬಂದ್ಬಿಟ್ಟಿದ್ದಾರೆ. ಹೋಗಿ ಅತ್ತೆನ್ ಮಾತಾಡ್ತು. ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ. ಗೋಪಿ ಗೋಪಿ, ಏನ್ ಅರ್ಜೆಂಟ್ ಅಂತ ಇಲ್ಲಿ ಬಂದ್ಯಮ್ಮ? ಯಾಕೆ ಗೋಪಿ ಹಾಕಿ ಕೇಳ್ತೀರಾ? ಮಗ ಸೊಸೆ ನೋಡ್ಬೇಕು ಅನಿಸ್ತು ಬಂದ್ರು. ಅಮ್ಮ, ನೀನ್ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ಜೊತೆಗ್ ಶಾರದಾ ಬಂದಿದ್ದಂತೂ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯ್ತು. ಅತ್ತೆ, ಮಗ ಸೊಸೆಯರ ಜೊತೆ ಹಾಯಾಗಿ 4 ದಿವಸ ಇದ್ಕೊಂಡು ನೀವು ನಿಧಾನ ಬನ್ನಿ. ಮಣ್ಣನ್ ಕರ್ಕೊಂಡು ನಾನು ಊರಿಗೆ ಹೋಗ್ತೀನಿ. ಹೋಗ್ತೀಯಾ ಹೋಗ್ತೀಯಾ? ಹೋಗ್ಬಿಟ್ಟು ಬರ್ತೀಯಾ? ಶಾರದಾ, ಹೋಗ್ಬೇಡ, ನಮ್ ಜೊತೆ ಇರು. ಎಲ್ಲರೂ ಒಟ್ಟಿಗೆ ಸಿದ್ದಿಗೆ ಹೋಗೋಣ. ಪ್ಲೀಸ್ ಯಾಕೆ ಬಲವಂತ ಮಾಡ್ತೀರಾ? ಹೋಗ್ಲಿ ಬಿಡಿ. ನೋ ಶಾರದಾ, ಉಳಿಸ್ತೆ. ಶಾರದಾ, ನೀನ್ ಇರೋಲ್ಲ ಅಂದ್ರೆ ನಿನ್ ಜೊತೆಲಿ ನನ್ ಮಾತಾಡೋಲ್ಲ. ಐ ವಾಂಟ್ ಸ್ಪೀಕ್ ಟು ಯು. ಐ ವಿಲ್ ನೆವರ್ ಸ್ಪೀಕ್ ಟು ಯು. ಶಾರದಾ ಊರಿಗೆ ಹೋದ್ರೆ ನೀನ್ ಅವಳ ಜೊತೆಲಿ ಮಾತಾಡೋಲ್ಲ ಅಲ್ಲ? ಮಾತಾಡೋಲ್ಲ. ನಿನಗೆ ತುಂಬಾ ಕೋಪ ಬರುತ್ತೆ ಅಲ್ಲ? ಬಂದಿದ್ರೆ ಲಲಿತಮ್ಮ, ಲಲಿತಾ
ಅದೇ ನಾನು ನಿಮಗೆ ಬೇಬಿ ಕೊಡ್ತಾರೆ ನಿಮ್ಮ ಕೋಪ ಓದಂತ ಹೋಯ್ತದೆ ಅಲ್ಲ. ನನಗೆ ನಿಮ್ಮ ಮೇಲೆ ಕೋಪ ಇಲ್ಲಮ್ಮ. ಅದೇ ನಿಮಗೆ ಹೆಣ್ಣು ಬೇಬಿ ಬೇಕು ಗಂಡು ಬೇಬಿ ಬೇಕು? ಲಲಿತಾ, ನೀನ್ ಯಾವ ಬೇಬಿ ಕೊಟ್ಟರು ಸರಿ. ಹೇಳಿ ಗೋಪಿ, ಅದೇನ್ ಹೇಳ್ಬೇಕು ಹೇಳಿ, ನಾನೇನು ಅನ್ಕೊಳ್ಳಲ್ಲ. ಶಾರದಾ, ನಾನ್ ನಿನ್ನ ನೋಡ್ದಾಗ್ಲೆಲ್ಲ ನಾನ್ ನಿನ್ ಜೊತೆ ಓಡಾಡಿದ್ದು ಮಾತಾಡಿದ್ದು ಎಲ್ಲ ಜ್ಞಾಪಕ ಬರುತ್ತೆ. ಅದ್ ನನ್ ತಪ್ಪೆ ಗೋಪಿ. ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡಿದೆ. ನಿನ್ನ ನೋಡ್ದಾಗ್ಲೆಲ್ಲ ನೀನು ಮೋಸ್ಕಾರ ಅಂತ ನನ್ನ ಮನಸ್ಸೇ ನನ್ನನ್ನ ಅಣಗಿಸ್ದಾಗತ್ತೆ.
ಅದ್ ನನ್ ತಪ್ಪೆ ಗೋಪಿ. ನೀನು ಎಲೆಸಳಿ ಜೊತೆ ಇರುವಾಗ, ಅವಳ ಜೊತೆ ಮಾತಾಡುವಾಗ, ಅವಳ ಜೊತೆ ನಗ್ನಗ್ತಾ ಇರುವಾಗ ನನ್ನ ಮೈಗೆ ಮುಳ್ಳು ಚುಚ್ಚಾಗುತ್ತೆ ಶಾರದಾ, ನನ್ನ ಮೈಗೆ ಮುಳ್ಳು ಚುಚ್ಚಾಗುತ್ತೆ. ಅದ್ ನನ್ ತಪ್ಪೆ ಗೋಪಿ. ಎಲೆಸಳಿಗೆ ನಿನ್ನ ಕತೆ ಹೇಳಿ ಎಲ್ಲಿ ಅವಳ ಮನಸ್ಸು ಬಡ್ದು ಬಿಡ್ತೀವ ಅಂತ ನಂಗೆ ಭಯವಾಗುತ್ತೆ. ಹಾಗೆ ತಿಳ್ಕೊಂಡಿದ್ರೆ ಅದ್ ನಿಮ್ ತಪ್ಪು ಗೋಪಿ. ನಾನ್ ನಿಮ್ ಮನೆಗ್ ಬರ್ತಾ ಇರೋದು, ಅವಳ ಜೊತೆ ಓಡಾಡ್ತಿರೋದು, ಅವಳ ಜೊತೆ ನಗ್ನಗ್ತಾ ವಿಶ್ವಾಸ ತಿಂದಿರೋದು ಅವಳ ಸೌಭಾಗ್ಯ ಕಸ್ಕೊಳಕ್ಕಲ್ಲ ಗೋಪಿ, ಅವಳ ಸಂತೋಷಕ್ಕೋಸ್ಕರ, ಅವಳ ಸ್ನೇಹಕ್ಕೋಸ್ಕರ. ಶಾರದಾ, ನೀನ್ ಮದುವೆ ಆಗೋವರೆಗೂ ನನಗೆ ಸಂತೋಷನೂ ಇಲ್ಲ, ಸಮಾಧಾನವೂ ಇಲ್ಲ. ಗೋಪಿ, ಎಲಿಸಾ ಈ ಮನೆಗೆ ಸೊಸೆಯಾಗಿ ಬಂದಾಗ್ನಿಂದ ನಿಮ್ಮನ್ನ ನನ್ನ ಹೃದಯದಿಂದ ಕಿತ್ತು ಹಾಕ್ಬೇಕು ಅಂತ ಪ್ರತಿ ಕ್ಷಣವೂ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನನಗಿನ್ನೂ ಸಾಧ್ಯವಾಗ್ತಿಲ್ಲ. ಸ್ವಲ್ಪ ಅವಕಾಶ ಕೊಡಿ ಗೋಪಿ, ಸ್ವಲ್ಪ ಅವಕಾಶ ಕೊಡಿ. ಶಾರದಾ, ನನ್ನ ಕೊನೆ ಮಾತು, ನಾನು ಎಲಿಸಾ ಚೆನ್ನಾಗಿರ್ಬೇಕು ಅಂತ ನಿನ್ನ ಆಸೆ ಇದ್ರೆ ನನ್ ಕಣ್ ಮುಂದೆ ಓಡಾಡೋದು ನಿಲ್ಸು. ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ನೀನು ಹಾಯಾಗಿರು, ನನ್ನನ್ನು ನೆಮ್ಮದಿಯಾಗಿರೋದ್ ಬಿಡು. ಯಾಕೆ ಸಪ್ಪಿದ್ಯಾ? ಏನಾಯ್ತು? ಬೇರೊಂದು ಹೆಣ್ಣ ಮದುವೆ ನಾನು ನೀರಂಗಿ ಮನೆದಾಗಿ ದುಃಖ ನುಂಗಿ. ಎಲಿಸಾ, ಎಲಿಸಾ, ಪ್ಲೀಸ್ ಎಲಿಸಾ. Oh Sharda, I'm sorry. I'm so sorry. ಎಲಿಸಾ, ಎಲಿಸಾ. ಪುಣ್ಯ ಆಗ್ತಿತ್ತು. ಮಗ ಸೊಸೆ ನೋಡಿದ್ಯಾ? ಸಂತೋಷ ಆಯ್ತಾ? ಹೌದಾ? ಮಾವ ಏನ್ ಹೇಳಪ್ಪ? ಏನ್ ಹೇಳಪ್ಪ? I'm going back. ಲಲಿತಾ, ಲಲಿತಾ, ಏನಾಯ್ತಮ್ಮ? ಏನಾಯ್ತು ಹೇಳಮ್ಮ? When you were at Delhi, why didn't you tell me about Gopi's engagement to Sharda? Why? ಇದು ಗೋಪಿಗೆ ಹೆಂಡತಿಯಾಗೆ ಬಂದ್ಬಿಟ್ಟಿದೆ ಕಣಮ್ಮ. ಯು ಆರ್ ಆಲ್ರೆಡಿ ಮ್ಯಾರಿಡ್ ಟು ಹಿಮ್. ಐ ಕಾಂಟ್ ಸೇ ಎನಿಥಿಂಗ್. ನಿನ್ನ ಮಾತು, ನಿನ್ನ ನಡವಳಿಕೆ ನನ್ನ ಬಾಯಿ ಕಟ್ಟಿಬಿಡ್ತು ಕಣಮ್ಮ, ನನ್ನ ಬಾಯಿ ಕಟ್ಟಿಬಿಡ್ತು. You deceived Sharda. You have deceived her. ಲಲಿತಾ, No, Lalitha is dead. I'm Elisa. Darling. Don't touch me. I hate you. I hate you.
ನಿಮ್ಮಂಥವ್ರ ಸಂಬಂಧ ಸಿಕ್ಕಿದ್ದು ನಮ್ಮ ಪುಣ್ಯ, ನಮ್ಮ ಮಗಳ ಅದೃಷ್ಟ. ನನ್ ಮಗನ್ಗೂ ತಕ್ಕ ಹೆಣ್ ಸಿಕ್ಕಿದ್ದು ನಮಗೂ ತುಂಬಾ ಸಂತೋಷ. ಮಿಸ್ಟರ್ ರಾಮಚಂದ್ರಯ್ಯ, ನಮ್ ಶಾರದಾ ಈ ಮದುವೆ ಇಷ್ಟು ಬೇಗನೆ ಒಪ್ಕೋತಾಳೆ ಅಂತ ನನ್ಗಂತೂ ಖಂಡಿತ ನಂಬಿಕೆ ಇರ್ಲಿಲ್ಲ. ಓ ಮಿಸ್ಟರ್ ಗೋಪಿನಾಥ್, ಇದೇನಿದೆ ಇಲ್ಲಿವರೆಗೂ ಬಂದದ್ದು? ಮಿಸ್ಟರ್ ಗೋವಿಂದ ಇನ್ನಿಂದೇನಾಗ್ಬೇಕಾಗಿತ್ತು? ಇವರೇ ನಮ್ಮ ಅಳಿಯ ಆಗೋರು, ಮಿಸ್ಟರ್ ಶ್ರೀಕಾಂತ್ ಅಂತ. ನಮಸ್ಕಾರ. ನಮ್ ಶ್ರೀಕಾಂತ್ ಇವರೇ ಆ ಮಹಾನುಭಾವ. ನನ್ನ ಕ್ಷಮಿಸ್ಬಿಡಿ. ಶಾರದನ್ನ ದಯವಿಟ್ಟು ಒಂದ್ ನಿಮಿಷ ನಮ್ಮ ಮನೆ ಕಳಿಸ್ಕೊಡಿ. ಎಲ್ಲಿಸ ಅಮೆರಿಕಕ್ಕೆ ಹೊರಟು ನಿಂತಿದ್ದಾಳೆ. ಅವಳನ್ನು ತಡೆಯೋ ಶಕ್ತಿ ಶಾರದೆ ಒಬ್ಬಳಿಗೆ ಇರೋದು. ಶಾರದೆ ಒಬ್ಬಳಿಗೆ ಇರೋದು. ಪ್ಲೀಸ್ ಪ್ಲೀಸ್. Hello, Air India. This is 27963. I would like to book a seat from Madras to New York as soon as possible. Elisa Gopinath. ELISA Gopinath. Yes, confirm it as soon as possible. Thank you. ಮಾವ, ನಾನು ನಮ್ಮ ಊರಿಗೆ ಹರಿ ಅಂತ ಇದ್ದೀನಿ. My auntie, my mama, my husband, my Sharda, everyone is mine. I welcome every smile. ನೀನು ಹೋಗ್ಕೊಡ್ತು, ನೀನು ಹೋಗ್ಬಾರ್ದು. ಎಲ್ರನ್ನು ಮೆಚ್ಚಿ ನಚ್ಚಿ ಈಗ ಇಳಿಸ್ಬಿಟ್ಟು ಹೋಗ್ತೀಯಾ? ಅತ್ತೆ, ಲಲಿತಾ ಹೊರಟೋಗೋದು ನಿಮ್ಗೆ ಇಷ್ಟವೇ? ಇಲ್ಲಮ್ಮ, ಇಲ್ಲ. ಲಲಿತಾ, ನಾವು ನಿನ್ನ ತುಂಬಾ ಪ್ರೀತಿಸ್ತೀನಮ್ಮ. ನೀನ್ ನನಗೆ ಬೇಗ ಕೊಡ್ತೀನಿ ಅಂತ ಹೇಳಿಲ್ಲ? ಮಾವಯ್ಯ, ಮಾವಯ್ಯ, ಲಲಿತಾ ನಿನ್ನ ಬಿಟ್ಟು ಹೋಗೋದು ನಿಮ್ಗೆ ಇಷ್ಟವೇ? ನನ್ನ ಕ್ಷಮಿಸ್ಬಿಡಪ್ಪ. ನೋಡು, ನೀನೇನಾದ್ರೂ ನಮ್ಮನ್ನೆಲ್ಲ ಬಿಟ್ಟು ಹೋದ್ರೆ ನಾನು ಸೀತಾ ನಿನ್ನ ಹಿಂದೆನೇ ಬಂದ್ಬಿಡ್ತೇನೆ. ಲಲಿತಾ, ಸ್ವೇರಾನ್ನಿ, ನನ್ನ ಮೇಲೆ ಆಣೆ ಮಾಡಿ ಹೇಳು, ಗೋಪಿ ನೀನ್ ಪ್ರೀತಿಸಲ್ಲ? Look at him and see, you don't love him. ಹೇಳು, ನೀನ್ ಗೋಪಿನ್ ಪ್ರೀತಿಸಲ್ಲ ಅಂತ. I love him. I love him. Pardon me, Elisa. I love you. I love you. ಇವರು ಡಾಕ್ಟರ್ ಶ್ರೀಕಾಂತ್ ಅಂತ. ನಮಸ್ಕಾರ. ನಮಸ್ಕಾರ. ಇವ್ರನ್ನ ಮದುವೆ ಆಗೋದಕ್ಕೆ ನಾನ್ ಮನಸ್ಫೂರ್ತಿ ಒಪ್ಕೊಂಡಿದ್ದೀನಿ. ಇವರು ಒಪ್ಕೊಂಡಿದ್ದಾರೆ. ಮಿಸಸ್ ಗೋಪಿನಾ, ಶಾರದಾ ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿತ್ತು. ಆ ಜಾಗಕ್ಕೆ ನೀವು ಬಂದು ಶಾರದಾಗೆ ಅನ್ಯಾಯವಾಗಿದೆ ಅಂತ ತಾನೇ ನೀವು ನಿಮ್ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತಿರೋದು? ಸ್ನೇಹಕ್ಕೋಸ್ಕರ ನೀವು ಈ ತ್ಯಾಗಕ್ಕೆ ಸಿದ್ಧರಾಗಿದ್ದು ನಿಜಕ್ಕೂ ಮೆಚ್ಚಬೇಕಂತ. ಆದ್ರೆ ಶಾರದೆಗೋಸ್ಕರ ನೀವು ನಿಮ್ ನಿರ್ಧಾರ ಬದಲಾಯಿಸ್ಕೋಬೇಕು. ಶಾರದೆ ನಿಮ್ಮನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ನೀವ್ ಈ ಮನೇಲಿ ನಗ್ನಗ್ತಾ ಸಂತೋಷವಾಗಿರ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ಶಾರದೆ ನನ್ ಜೊತೆ ಹಾಯಾಗಿ ಬಾಳ್ತಾಳೆ. ಏನ್ ಹೇಳ್ತೀರಿ?